ॐ अज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरुं वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदन्याय कृष्णप्रेमप्रदायते कृष्णाय कृष्णचैतन्य नामने गौरत्से नमः। हे कृष्णकरुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तुते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयं मुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्ठिकी। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। ಸೋದವಾರ ನಾವೇನು ಚರ್ಚೆ ಮಾಡಿದ್ದೀವಿ ಅಂದರೆ ಯಮದೂತರು ಬರ್ತಾರೆ ಅಜಾಮಿಳನ ಕರ್ಕೊಂಡು ಹೋಗೋದಕ್ಕೆ, ಎತ್ಕೊಂಡು ಹೋಗೋದಕ್ಕೆ. ಅವನ ಕುತ್ತಿಗೆಗೆ ಹಗ್ಗವನ್ನು ಹಾಕಿ ಎಳೆಯಕ್ಕೆ ಪ್ರಯತ್ನ ಪಡ್ತಾರೆ. ದೇಹದಲ್ಲಿರುವ ಹೃದಯ ಭಾಗದಲ್ಲಿರುವ ಆತ್ಮವನ್ನ ಹೊರತರಲು ಎಳೆಯಲು ಪ್ರಯತ್ನ ಪಡ್ತಾರೆ. ಆ ಸಮಯದಲ್ಲಿ ನಾರಾಯಣ ಅಂತ ಕೂಗಿದಾಗ ತಕ್ಷಣ 4 ವಿಷ್ಣು ದೂತರು ಬರ್ತಾರೆ. ಅಜ ಯಮದೂತರು ಅವರ ಸೌಂದರ್ಯವನ್ನು ನೋಡಿ ತುಂಬಾ ಆಶ್ಚರ್ಯಗೊಳ್ತಾರೆ. ಎಷ್ಟು ಸುಂದರವಾಗಿದ್ದಾರೆ ಅವರು, ಸಾಕ್ಷಾತ್ ವಿಷ್ಣು ಅಂತಾರೇನೆ ಕಾಣಿಸ್ತಾರೆ. ರೈಟ್, ಸುಂದರವಾದ ಮುಖ, ಸುಂದರವಾದ ಕಿರೀಟ, ಕುಂಡಲ, ಆ, ಚತುರ್ಬಾಹು, 4 ಕೈಗಳು, ಮತ್ತು ಪಿತಾಂಬರ ವಸ್ತ್ರ, ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ. ಯಾರು ನೀವು ಅಂತ ಕೇಳಿದಾಗ ಅವರು ನಾವು ವಿಷ್ಣು ದೂತರು ಅಂತ ಹೇಳ್ತಾರೆ. ನಂತರ ಆ ನೀವು ಆ ವಿಷ್ಣುದೂತರ ಇವರಿಗೆ ಹೇಳ್ತಾರೆ, ಯಮದೂತರಿಗೆ, ನಿಮಗೆ ಧರ್ಮ ಗೊತ್ತಿಲ್ಲ, ನೀವು ಧರ್ಮರಾಯನ ಸೇವಕರು, ಆದರೆ ನಿಮಗೆ ಧರ್ಮ ಏನೋದು ಗೊತ್ತಿಲ್ಲ. ಯಾಕಂದ್ರೆ ಈ ನಿಷ್ಪಾಪಿಯಾದ ಅಜಾಮಿಳನನ್ನ ನೀವು ಕೊಂಡೊಯ್ತಾ ಇದ್ದೀರಾ, ಇದು ಮಹಾಪಾಪ. ಸೊ ಇದು ಈ ಕಾರಣದಿಂದ ನೀವು ಮಾಡ್ತಿರೋದು ತಪ್ಪು. ಧರ್ಮ ರಕ್ಷಣೆ ಮಾಡುವವರೇ ಅಧರ್ಮದ ದಾರಿ ಹಿಡಿದಾಗ, ಅಧರ್ಮ ಮಾಡಿದಾಗ ಜನರ ಗತಿ ಏನು, ಅವ್ರನ್ನ ಯಾರು ಕಾಪಾಡ್ತಾರೆ ಅನ್ನೋ ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ಧರ್ಮದ ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ ಯಮದೂತರು ಯಮರಾಜರಿಂದ ಕೇಳಿದಂತಹ ತತ್ವಗಳನ್ನು ಹೇಳ್ತಾರೆ. ಸೊ ಧರ್ಮ ಏನು ಅನ್ನೋದನ್ನು ಹೇಳ್ತಾರೆ. ಧರ್ಮದ ಡೆಫಿನಿಷನ್ ಹೇಳ್ತಾರೆ. ಸೊ ಯಾರಿಗಾದ್ರೂ ನೆನಪಿದೆಯಾ ಧರ್ಮ ಅಂದ್ರೆ ಏನು? ಯಮದೂತರು ಧರ್ಮವನ್ನು ಹೇಗೆ ಅವರು ವಿವರಿಸ್ತಾರೆ? ಧರ್ಮ ಎಸ್ ಧರ್ಮ ಮತ್ತು ಅಂದ್ರೆ ವೇದಗಳನ್ನ ಓದಿ ಪರಮ ಪುರುಷನನ್ನ ಅರ್ಥ ಮಾಡ್ಕೊಳ್ಳೋದು ಅಂತ, ಅದು ಓಕೆ ನಿಜವಾದ ಧರ್ಮ. ಓಕೆ, ಯಾರಿಗಾದ್ರೂ ಸರಿ ಉತ್ತರ, ಯಾರಿಗಾದ್ರೂ ಶ್ಲೋಕ ಗೊತ್ತಾ?
ಹರೇ ಕೃಷ್ಣ ಪ್ರಭು, ಧರ್ಮಕ್ಕೆ ಇದು ಶಾಸ್ತ್ರದ ಪ್ರಕಾರ ನಡ್ಕೊಳ್ಳೋದು ಅದು ಧರ್ಮ, ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದೇ ಅಧರ್ಮ. ಕರೆಕ್ಟ್ ಆಗಿ ಹೇಳಿದ್ದೀರಾ. ಸೊ ಇದು ಶ್ಲೋಕ ಗೊತ್ತಾ? ಸವೈ ಪುಂಸಾಂ ಪರೋ ಧರ್ಮ. ಅಲ್ಲ ಅಲ್ಲ ಅಲ್ಲ, ಈ ಚಾಪ್ಟರ್ ಬರ್ತದೆ, 6ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿ. ಸೊ ಈಗ ನಾವು ಹೋಮ್ವರ್ಕ್ ಕೊಡಬೇಕು ತಮಗೆಲ್ಲರೂ, ಪ್ರತಿ ವಾರ ಒಂದೊಂದು ಶ್ಲೋಕ ಮೆಮೊರೈಸ್ ಮಾಡೋದಕ್ಕೆ. ಆ ಒಂದು ಅಧ್ಯಾಯದಲ್ಲಿರುವಂತಹ ಮುಖ್ಯ ಶ್ಲೋಕಗಳನ್ನ ಕಂಠಸ್ಥ ಹರೇ ಕೃಷ್ಣ ಮಾಡಬೇಕು. ಪ್ರಭು, ವೇದ ಪ್ರಣೀತೋ ಧರ್ಮೋ ಯದ್ಧರ್ಮಸ್ತದ್ಭೂತಯತಃ ವೇದೋ ನಾರಾಯಣ ಸಾಕ್ಷಾತ್ ಯದ್ಭೂರಿತಃ ಶುಶ್ರೂಮಃ. ಸ್ವಯಂಭೂ ರೀತಿ ಶುಶ್ರೂವ. ವೇದ ಪ್ರಣೀತೋ ಧರ್ಮ, ವೇದದಲ್ಲಿ ಹೇಳಿರೋದೇ ಧರ್ಮ. ಅಧರ್ಮಸ್ತದ್ ವಿಪರ್ಯಯ, ಅದನ್ನು ಹೊರತಾಗಿ ಏನಿದೆಯೋ ಅದೆಲ್ಲವೂ ಅಧರ್ಮ. ವೇದ ನಾರಾಯಣ ಸಾಕ್ಷಾತ್ ಸ್ವಯಂಭೂ ರೀತಿ ಶುಶ್ರೂಮ, ವೇದಗಳು ಸಾಕ್ಷಾತ್ ನಾರಾಯಣನಿಂದಲೇ ಬಂದಿವೆ. ಸ್ವಯಂಭೂ ಅಂದರೆ ಯಮರಾಜರಿಂದ ನಾವು ಈ ರೀತಿ ಕೇಳಿದ್ದೀವಿ ಅಂತ ಹೇಳ್ತಾರೆ. ಸೊ ಈ ರೀತಿ ಧರ್ಮದ ಡೆಫಿನಿಷನ್ ಅನ್ನು ಹೇಳ್ತಾರೆ. ಸೊ ಮತ್ತೆ ಧರ್ಮ ಏನು ಅನ್ನೋದನ್ನ ಇನ್ನಷ್ಟು ವಿವರಿಸ್ತಾರೆ. ಪಾಪದ ಕುರಿತಾಗಿ ಕೂಡ ಹೇಳ್ತಾರೆ. ಪಾಪ ಮಾಡುವುದನ್ನ ಓಕೆ, ಸಾಕ್ಷಿಗಳು ಯಾವುವು? ಒಬ್ಬ ವ್ಯಕ್ತಿ ಪಾಪ ಮಾಡಿದ್ದಾನೆ, ಅದಕ್ಕೆ ಸಾಕ್ಷಿ ಯಾರು? ಎಷ್ಟು ಸಾಕ್ಷಿಗಳಿದ್ದಾವೆ? 12. ಎಸ್, 12 ಸಾಕ್ಷಿಗಳು. ಕರೆಕ್ಟ್. ಸೂರ್ಯ, ಚಂದ್ರ, ಸೂರ್ಯ, ಚಂದ್ರ, ಭೂಮಿ, ಆಕಾಶ, ಭೂಮಿ, ಅಷ್ಟ ಆಕಾಶ, ಅಷ್ಟ ದಿಕ್ಕುಗಳು, ಎಸ್ ಸೂರ್ಯ, ಚಂದ್ರ ಎಲ್ಲರೂ. ಎಸ್, ಎಲ್ಲ ದಿಕ್ಕುಗಳಿದ್ದಾವೆ. ಸಂಧ್ಯಾ, ಅಹನಿ, ದಿನ, ರಾತ್ರಿ, ಸಂಧ್ಯಾಕಾಲ, ರೈಟ್, ನೀರು, ಭೂಮಿ, ಪರಮಾತ್ಮ, ಅಲ್ಟಿಮೇಟ್ಲಿ ಅಷ್ಟ ಪರಮಾತ್ಮ. ದಿಕ್ಪಾಲಕರು. ದಿಕ್ಪಾಲಕರು ಕೂಡ, ದಿಕ್ಕುಗಳು ಕೂಡ, ದಿಶಃ, ಡೈರೆಕ್ಷನ್ಸ್. ಸೊ ಈ ರೀತಿ 10 ವಿಟ್ನೆಸಸ್ ಇದ್ದಾರೆ. ಸೊ ಇವರು ನಾವು ಮಾಡುವ ಎಲ್ಲ ಚಟುವಟಿಕೆಗಳನ್ನು ನೋಡ್ತಾ ಇದ್ದಾರೆ. ಸೊ ನಾವು ತಪ್ಪಿಸ್ಕೊಳಕ್ ಆಗೋದಿಲ್ಲ, ತಪ್ಪು ಮಾಡಿದರೂ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ. ಸೊ ಮೊನ್ನೆ ಯಾರೋ ಒಂದು ವಿಡಿಯೋ ಮಾಡಿದ್ದಾರೆ, ಪಾಡ್ಕಾಸ್ಟ್ ವಿತ್ ಯಮರಾಜ್. ಒಬ್ಬ ಇಂಟರ್ವ್ಯೂರ್ ಯಮರಾಜರನ್ನ ಕೂಡಿಸಿ ಅವರಿಗೆ ಇಂಟರ್ವ್ಯೂ ಮಾಡ್ತಾರೆ. ಸೊ ಅದು ಸತ್ಯ, ಯಮರಾಜರಿದ್ದಾರೆ, ಅವ್ರಿಗೆಲ್ಲ ಗೊತ್ತು. ಸೊ ಸೊ ಈ ರೀತಿ ಹಿಂದೆ ಮಾಡಿದಂತಹ ಎಲ್ಲ ಕಾರ್ಯಗಳಿಗೆ ವರ್ತಮಾನ ಕಾಲದಲ್ಲಿ ಅಥವಾ ಭವಿಷ್ಯ ಕಾಲದಲ್ಲಿ ಅದರ ಒಂದು ಪ್ರತಿಫಲ ಬಂದೇ ಬರ್ತದೆ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು 48ನೇ ಶ್ಲೋಕವನ್ನು ಓದಿದ್ದೀವಿ. ಸೊ ಸ್ವಲ್ಪ ರಿವಿಷನ್ ಮಾಡೋಣ. ಮನಸೈವ ಪುರೇ ದೇವಃ ಪೂರ್ವರೂಪಂ ವಿಪಶ್ಯತಿ ಅನುಮೀಮಾಂಸದೆ ಪೂರ್ವಂ ಮನಸ ಭಗವಾನ್ ಅಜಃ. ಮನಸೈವ ಪುರೇ, ಮನಸ್ಸಿನಲ್ಲಿರುವ ವಿಚಾರಗಳಂತೆ, ಸಂಸ್ಕಾರಗಳಂತೆ ನಾವು ಕಾರ್ಯಗಳನ್ನ ಮಾಡ್ತೀವಿ. ಅದನ್ನೆಲ್ಲ ಯಮರಾಜರು ನೋಡ್ತಾ ಇರ್ತಾರೆ. ಸೊ ಎಲ್ಲಿಂದ ನೋಡ್ತಾರೆ? ತಮ್ಮ ಲೋಕದಿಂದನೇ ನೋಡ್ತಾರೆ. ನೈಟ್ ಹೇಗೆ ಒಬ್ಬ CCTV ನೋಡು ಒಂದು ಕೋಣಲ್ಲಿ ಕುತ್ಕೊಂಡು ಇಡೀ ಬಿಲ್ಡಿಂಗ್ ಅಲ್ಲಿ ಏನೇನಾಗ್ತದೆ ಎಲ್ಲ ನೋಡ್ತಾನೆ, ಅದೇ ರೀತಿ ಯಮರಾಜರು ತಮ್ಮ ಲೋಕವಾದಂತಹ ಸಂಯಮಣಿ ಅಲ್ಲಿ ಕುಳಿತುಕೊಂಡು ಅವರು ಜಗತ್ತಲ್ಲಿ ನಡೆಯುವ ಎಲ್ಲಾ ಕಾರ್ಯಗಳನ್ನ, ಎಲ್ಲರ ಚಟುವಟಿಕೆಗಳನ್ನ ನೋಡ್ತಾ ಇರ್ತಾರೆ. ಸೊ ಈ ರೀತಿ ಪೂರ್ವ ಕಾಲದಲ್ಲಿ ಮಾಡಿದಂತಹ ಚಟುವಟಿಕೆಗಳ ಒಂದು ರೆಕಾರ್ಡ್ ಯಮರಾಜರ ಹತ್ರ ಇರುತ್ತದೆ. ಅದರ ಅನುಸಾರ ನಮ್ಮ ಭವಿಷ್ಯ ನಿರ್ಮಾಣವಾಗ್ತದೆ. ಓಕೆ, ಸೊ ಭಗವಂತನ ಕೃಪೆಯಿಂದ ಯಮರಾಜರು ಎಲ್ಲವನ್ನ ನೋಡಲು ಸಾಧ್ಯ. ಯಮರಾಜನು ಪರಮಾತ್ಮನನ್ನು ಅನುಸರಿಸುತ್ತಾನೆ. ಅವನ ಅನುಗ್ರಹದಿಂದ ಅವನು ಜೀವದ ಭೂತ, ವರ್ತಮಾನ ಮತ್ತು ಭವಿಷ್ಯವನ್ನು ನೋಡಬಹುದು. ಪರಮಾತ್ಮನ ಅನುಗ್ರಹದಿಂದ ಯಮರಾಜರು ಭೂತ, ವರ್ತಮಾನ, ಭವಿಷ್ಯವನ್ನು ನೋಡಲು ಸಾಧ್ಯ. ಜೀವಿಗಳ ಮುಂದಿನ ಜನ್ಮಗಳ ಬಗ್ಗೆ ನಿಜವಾದ ನಿರ್ಧಾರಗಳನ್ನು ಪರಮಾತ್ಮನೇ ತೆಗೆದುಕೊಳ್ಳುತ್ತಾನೆ. ಯಮರಾಜನು ಪರಮಾತ್ಮನೊಂದಿಗೆ ಸಮಾಲೋಚಿಸಿ ಅವನ ಸಹಕಾರದೊಂದಿಗೆ ಆ ನಿರ್ಧಾರವನ್ನು ಕಾರ್ಯಗತಗೊಳಿಸುತ್ತಾನೆ. ರೈಟ್, ಯಮರಾಜನ್ ಮಾಡ್ತಾರೆ, ಪರಮಾತ್ಮ ಕೊಟ್ಟಂತಹ ನಿರ್ಣಯವನ್ನ ಅವರು ಕಾರ್ಯಾಚರಣೆಗೆ ತರ್ತಾರೆ. ರೈಟ್, ಭಗವಂತ ನೇರವಾಗಿ ಎಲ್ಲ ಕೆಲಸವನ್ನು ಮಾಡುವುದಿಲ್ಲ. ಭಗವಂತ ತನ್ನ ಶಕ್ತಿಗಳಿಂದ
ಸೊ ನಿಯುಕ್ತ ಅಧಿಕಾರಿಗಳಿಂದ ಕೆಲಸವನ್ನು ಮಾಡಿಸ್ತಾನೆ. ಸೊ ಪರಮಾತ್ಮನು ಕೊಟ್ಟಂತಹ ನಿರ್ಧಾರವನ್ನ ಯಮರಾಜರು ಅದನ್ನು ಪೂರೈಸ್ತಾರೆ. ಸೊ ಈ ರೀತಿ ಅಲ್ಟಿಮೇಟ್ಲಿ ಭಗವಂತನೇ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಪ್ರತಿಫಲವನ್ನು ಕೊಡುವವನು. ಯಮರಾಜರು ಒಂದು ನಿಮಿತ್ತ, ಇದು ಮೀಡಿಯಂ. ಈಗ 49ನೇ ಶ್ಲೋಕದಿಂದ ಕಂಟಿನ್ಯೂ ಮಾಡೋಣ. ಸೊ 55ನೇ ಶ್ಲೋಕದವರೆಗೂ ಯಮದೂತರ ಉತ್ತರ. ಯಾವುದಕ್ಕೆ ಉತ್ತರ? ಧರ್ಮ ಏನು ಅನ್ನೋದನ್ನ ಬಗ್ಗೆ ಉತ್ತರ. ಯಾರು ಶಿಕ್ಷೆಗೆ ಅರ್ಹರು ಅನ್ನೋದ್ರ ಬಗ್ಗೆ ಉತ್ತರವನ್ನು ನೀಡ್ತಾ ಇದ್ದಾರೆ. ರೈಟ್? ಯಾರು ಪಾಪ ಮಾಡಿರ್ತಾರೆ ಅವ್ರು ಮಾತ್ರ ಶಿಕ್ಷೆಗೆ ಅರ್ಹರು. ಸೊ ಇಲ್ಲಿ ಯಾರಿಗೆ ಶಿಕ್ಷೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಯಮದೂತರು ವಿವರವನ್ನ ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ಶ್ಲೋಕ ಓದ್ತೀನಿ ನಾನು. ಸೊ ಮಹೇಶ್ವರಿ ಮಾತು ಅನುವಾದವನ್ನು ಓದಿ. ಯಥಾ ಜ್ಞಾಸ್ತಮಸಾ ಯುಕ್ತ ಉಪಾಸ್ತೆ ವ್ಯಕ್ತಮೇವ ಹಿ ನ ವೇದ ಪೂರ್ವಂ ಅಪರಂ ನಷ್ಟ ಜನ್ಮ ಸ್ಮೃತಿಸ್ಥತಾ. ಹರೇ ಕೃಷ್ಣ. ಪ್ರಣಾಮ. ನಿದ್ದೆ ಮಾಡುತ್ತಿರುವ ಮನುಷ್ಯ ಕನಸಿನಲ್ಲಿ ತನ್ನ ದೇಹ ಕಳೆದ ರೂಪಕ್ಕೆ ಅನುಗುಣವಾಗಿ ವರ್ತಿಸುತ್ತಾನೆ. ಹಾಗೆಯೇ ಅವನು ತನ್ನ ಹಿಂದಿನ ಧಾರ್ಮಿಕ ಅಥವಾ ಅಧಾರ್ಮಿಕ ಕಾರ್ಯಗಳ ಕಾರಣದಿಂದಾಗಿ ಪಡೆದ ಪ್ರಸ್ತುತ ದೇಹದೊಡನೆ ತನ್ನನ್ನು ಗುರುತಿಸಿಕೊಳ್ಳುತ್ತಾನೆ. ಅವನು ತನ್ನ ಹಿಂದಿನ ಅಥವಾ ಮುಂದಿನ ಜನ್ಮಗಳನ್ನು ಕುರಿತು ತಿಳಿಯಲು ಶಕ್ಯ ಅಲ್ಲ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಎಸ್. ಸೊ ಮಲಗಿದಾಗ ಕನಸು ಕಾಣ್ತೀವಿ ಕೆಲವೊಮ್ಮೆ, ರೈಟ್? ಕನಸು ಯಾವಾಗಲೂ ಬರೋದಿಲ್ಲ. ಕೆಲವೊಮ್ಮೆ ಬಂದಾಗ ನಾವು ಕನಸಿನಲ್ಲಿ ಯಾವುದೋ ಒಂದು ವ್ಯಕ್ತಿಯ ಜೊತೆ ಅಥವಾ ಒಂದು ಪಾತ್ರದ ಜೊತೆ ನಾವು ಸಂಬಂಧವನ್ನು ಬೆಳೆಸ್ಕೊಂತೀವಿ, ಕರೆಕ್ಟ್? ಅವರ ರೀತಿ ವರ್ತನೆ ಮಾಡ್ತೀವಿ. ಆದರೆ ಕನಸು ಮುರಿದಾಗ ಆ ಒಂದು ಸಂಬಂಧ ಕಳೆದೋಗ್ತದೆ, ಮತ್ತೆ ನಾವು ಈ ದೇಹದಲ್ಲಿ ಎಚ್ಚರ ಆಗ್ತೀವಿ. ಸೊ ಅದೇ ರೀತಿ ನಾವು ಆತ್ಮ ಈ ವರ್ತಮಾನ ಕಾಲದಲ್ಲಿ ಈ ದೇಹದ ಜೊತೆ ಅದು ಗುರುತಿಸ್ತಾ ಇದೆ, ಕರೆಕ್ಟ್? ನಾವು ಈ ದೇಹ ತ್ಯಾಗ ಮಾಡಿದ ಮೇಲೆ ಮತ್ತೆ ಮುಂದಿನ ಜನ್ಮದಲ್ಲಿ ಇನ್ನೊಂದು ದೇಹಕ್ಕೆ ಹೋಗ್ತೀವಿ. ಸೊ ಅದು ಗುರುತು ಬದಲಾಗ್ತದೆ, ರೈಟ್? ಸೊ ಮುಂದಿನ ದೇಹಕ್ಕೆ ಹೋದಾಗ ಈ ದೇಹದ ಎಲ್ಲಾ ನೆನಪುಗಳನ್ನ ಮರೆತು ಬಿಡ್ತೀವಿ. ಓಕೆ, ಸೊ ಹೇಗೆ ನಮಗೆ ಹಿಂದಿನ ಜನ್ಮದ ಬಗ್ಗೆ ನೆನಪಿಲ್ಲ, ಕರೆಕ್ಟ್? ಯಾರಿಗಾದ್ರೂ ನೆನಪಿದೆಯಾ? ಹಿಂದಿನ ಜನ್ಮದಲ್ಲಿ ತಾವೇನಾಗಿದ್ರಿ, ಏನ್ ಮಾಡ್ತಾ ಇದ್ರಿ, ಎಲ್ಲಿ ಹುಟ್ಟಿದ್ರಿ? ನೆನಪಿದೆಯಾ? ಇಲ್ಲ, ನೆನಪಿಲ್ಲ. ಅದೇ ರೀತಿ ನಾವು ಈ ಜನ್ಮದಲ್ಲಿ ಏನೇನೋ ಮಾಡ್ತಾ ಇದ್ದೀವಿ, ಅದೆಲ್ಲವೂ ಮರೆತು ಬಿಡ್ತೀವಿ ಮುಂದಿನ ಜನ್ಮಕ್ಕೆ ಹೋದಾಗ. ಸೊ ಯಥಾಜ್ಞಾ ತಮಸಾ ಯುಕ್ತ ಉಪಾಸ್ತೆ ವ್ಯಕ್ತಮೇವ ಹಿ ನವೇದ ಪೂರ್ವಂ. ಹಿಂದಿನ ನೆನಪು ಇರುವುದಿಲ್ಲ. ಅಪರಂ ನಷ್ಟ ಜನ್ಮ ಸ್ಮೃತಿಸ್ತದ, ರೈಟ್? ಜನ್ಮವಾದಾಗ, ಹೊಸ ಜನ್ಮ ತಗೊಂಡಾಗ ಹಿಂದಿನ ಜನ್ಮದ ಎಲ್ಲಾ ನೆನಪು ಕಳೆದೋಗ್ತದೆ. ಕೆಲವೊಬ್ಬರಿಗೆ ನೆನಪಿರಬಹುದು, ಅದು ಸ್ವಲ್ಪ ಸಮಯ ಕಾಲ, ಅದು ಚಿಕ್ಕ ವಯಸ್ಸಿನಲ್ಲಿ ನೆನಪಿರಬಹುದು. ಬಟ್ ಸಾಮಾನ್ಯವಾಗಿ ಎಲ್ಲರಿಗೂ ಅದು ಮರ್ತು ಹೋಗ್ಬಿಡ್ತದೆ. ಅವು ನೆನಪು, ಅದು ಭಗವಂತನ ಒಂದು ಸಿಸ್ಟಮ್ ಅದು, ರೈಟ್? ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂ ಚ. ಭಗವಂತನೇ ಸ್ಮೃತಿ, ಜ್ಞಾನ ಮತ್ತೆ ಮರುವನ್ನು ಕೊಡ್ತಾನೆ. ಸೊ ಜನ್ಮ ಬದಲಾಯಿಸಿದಾಗ, ದೇಹ ಬದಲಾಯಿಸಿದಾಗ ಅದನ್ನು ನಾವು ಮರೆತು ಬಿಡ್ತೀವಿ, ಕರೆಕ್ಟ್? ಸೊ ಶಾಸ್ತ್ರದಲ್ಲಿ ಹೇಳ್ತಾರೆ, ತಮಸೀಮ ಜ್ಯೋತಿರ್ಗಮ. ತಮಸ್ಸಲ್ಲಿ ಇರಬೇಡಿ, ಅಂಧಕಾರದಲ್ಲಿ ಇರಬೇಡಿ, ಜ್ಯೋತಿಗೆ ಹೋಗಿ, ಪ್ರಕಾಶಕ್ಕೆ ಹೋಗಿ, ಜ್ಞಾನದ ಪ್ರಕಾಶಕ್ಕೆ ಹೋಗಿ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನಾವು ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ ಕುರಿತಾಗಿ ನಾವು ಜ್ಞಾನವನ್ನು ಅರ್ಜನೆ ಮಾಡಬೇಕು. ಅದು ಗುರುಗಳಿಂದ ನಮಗೆ ಸಿಗ್ತದೆ. ಯಾವಾಗ ನಾವು ಗುರುಗಳಿಗೆ ಶರಣಾಗಿ ಅವರಿಂದ ಜ್ಞಾನವನ್ನು ಪಡೆದುಕೊಳ್ತೀವಿ, ಆಗ ನಮ್ಮ ಅಂಧಕಾರ ನಾಶವಾಗ್ತದೆ, ಪ್ರಕಾಶ, ಜ್ಞಾನದ ಪ್ರಕಾಶವಾಗ್ತದೆ. ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರು ತಸ್ಯೇತೆ ಅತಿ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಯಾರಿಗೆ ಗುರುಗಳಲ್ಲಿ ಶ್ರದ್ಧೆ ಇದೆ, ಕೃಷ್ಣನಲ್ಲಿ ಶ್ರದ್ಧೆ ಇದೆ, ಅವರ ಹೃದಯದಲ್ಲಿ ದಿವ್ಯ ಜ್ಞಾನ ಪ್ರಕಾಶವಾಗ್ತದೆ. ವಿದೌಟ್ ಎನಿ ಎಫರ್ಟ್ ಅದು ಪ್ರಕಾಶಮಯವಾಗ್ತದೆ. ಆದರೆ ಯಾರಿಗೆ ಗುರುಗಳಲ್ಲಿ ದೇವರಲ್ಲಿ ಶ್ರದ್ಧೆ ಇಲ್ವೋ, ಅವರ ಹೃದಯದಲ್ಲಿ ಕೇವಲ ಅಂಧಕಾರ ಇರ್ತದೆ. ಸೊ ಈಸಿ ವೇ ಟು ಗೋ ಬ್ಯಾಕ್ ಟು ಗಾಡ್ ಇಸ್ ಪುಟ್ ಫೇತ್ ಇನ್ ಗಾಡ್. ಭಗವಂತನಲ್ಲಿ ಮತ್ತೆ ಭಕ್ತರಲ್ಲಿ, ಗುರುಗಳಲ್ಲಿ ಶ್ರದ್ಧೆಯನ್ನಿಟ್ಟು ಅವರು ಹೇಳಿದಾಗೆ ಕೇಳಿದರೆ ನಾವು ಪವಿತ್ರರಾಗಿ ಭಗವಂತನ ಕಡೆ ಹೋಗಲು ಸಾಧ್ಯ, ರೈಟ್? ಸೊ ಬರುವ ಸಮೇತದಲ್ಲಿ
ಒಂದು ಶಾಸ್ತ್ರ ಇದೆ ಅಂತೆ, ಪೂರ್ವದಲ್ಲಿ ಬರೀತಾರೆ, ಭೃಗು ಸಂಹಿತ. ನಾವು ಪೂರ್ವ ಜನ್ಮದ ಬಗ್ಗೆ ತಿಳ್ಕೊಬೇಕಂದ್ರೆ ಸಾಮಾನ್ಯವಾಗಿ ಜ್ಯೋತಿಷ್ಯರ ಹತ್ರ ಹೋಗ್ಬೇಕು. ಸೊ ಜ್ಯೋತಿಷ್ಯರ ಹತ್ರ ಹೋದ್ರೆ ಅವರು ಆ ನಮ್ಮ ಜಾತಕವನ್ನು ನೋಡ್ತಾರೆ, ಯಾವ ಗ್ರಹ ಯಾವ ಮನೆಯಲ್ಲಿದೆ, ಅದರ ಪ್ರಭಾವ ಏನಿದೆ, ಅದರ ಅನುಸಾರ ಪೂರ್ವ ಜನ್ಮದ ಒಂದು ಹಿಂಟನ್ನು ನಾವು ಪಡೆದುಕೊಳ್ಬೋದು. ನಾವು ಏನಾಗಿದ್ದೀವಿ ಅನ್ನೋದರ ಬಗ್ಗೆ ಸ್ವಲ್ಪ ಒಂದು ಮಾಹಿತಿ ತಿಳ್ಕೊಳ್ಳೋದು ಸಾಧ್ಯ. ಸೊ ಅದೇ ರೀತಿ ನಾವು ಹೀಗೆ ಮಾಡುವ ಚಟುವಟಿಕೆಗಳಿಂದ ಮುಂದೆ ಏನಾಗ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಆ, ಒಂದು ಪರಿಚಯ ಮಾಡ್ಕೋಬಹುದು. ಅದೇ ಕೆಲವರು ಜ್ಯೋತಿಷ್ಯರಿದ್ದಾರೆ, ಭೃಗು ಸಂಹಿತ, ಆ, ಭೃಗು ವಂಶದಲ್ಲಿ ಬರುವಂತವರು. ಅವರು ಅವರ ಹತ್ರ ಪತ್ರ ಇರ್ತದಂತೆ. ಆ ಪತ್ರವನ್ನು ನೋಡಿದಾಗ ಅದರಲ್ಲಿ ಆ ವ್ಯಕ್ತಿಯ ಪೂರ್ವ ಜನ್ಮದ ಒಂದು ಗುರುತನ್ನ ಹಿಡಿಬಹುದು. ಹಿಂದೆ ಏನಾಗಿದ್ದರು, ಅವರು ಎಲ್ಲಿ ಹುಟ್ಟಿದ್ದರು, ಅವರು ಹೇಗೆ ಆ ಈ ಜನ್ಮಕ್ಕೆ ಬಂದರು ಅನ್ನೋದ್ರ ಬಗ್ಗೆ ಸ್ವಲ್ಪ ಹಿಂಟ್ ಅಲ್ಲಿ ಸಿಗ್ತದೆ. ಸೊ ಅಂತಹ ಮಹಾ ಜ್ಯೋತಿಷ್ಯರು ಈಗ ತುಂಬಾ ಕಮ್ಮಿ. ತುಂಬಾ ಜನ ಜ್ಯೋತಿಷ್ಯವನ್ನ ಒಂದು ಪ್ರೊಫೆಷನ್ ಆಗಿ ತಗೊಂಡು ಬಿಟ್ಟಿದ್ದಾರೆ, ದುಡ್ಡಿಗೋಸ್ಕರ ಆ ರೀತಿ ಮಾಡ್ತಾರೆ. ಬಟ್ ಪ್ರಾಮಾಣಿಕ ಜ್ಯೋತಿಷ್ಯರು ಕೂಡ ಇದ್ದಾರೆ. ಅವ್ರ ಹತ್ರ ಹೋದ್ರೆ ಅವರು ಪ್ರಾಮಾಣಿಕವಾದ ಒಂದು ಅಡ್ವೈಸ್ ಅನ್ನ ಕೊಡ್ತಾರೆ. ಸೊ ವಿ ಶುಡ್ ಗೋ ಟು ದ ಪ್ರಾಪರ್ ಸೋರ್ಸ್. ಸೊ ಆದ್ರೆ ನಾವು ಹಿಂದೆ ಏನಾಗಿದ್ದೀವಿ ಅನ್ನೋದು ತುಂಬಾ ಮುಖ್ಯವಲ್ಲ, ಮುಂದೆ ಏನಾಗ್ತೀವಿ ಅನ್ನೋದು ತುಂಬಾ ಮುಖ್ಯ. ಅದಕ್ಕೋಸ್ಕರ ನಾವು ಈಗ ಸಿದ್ಧತೆ ಮಾಡಬೇಕು. ಹಿಂದಿಂದು ಕಥೆ ಆಯ್ತು, ದಟ್ಸ್ ಪಾಸ್ಟ್. ಈಗ ಮುಂದೆ ಏನಾಗ್ತೀವಿ ಅದು ಬಹುಮುಖ್ಯ. ಅದಕ್ಕೋಸ್ಕರ ಹರಿನಾಮ ಜಪ, ಭಾಗವತ ಪಠನ, ಭಗವದ್ಗೀತಾ ಪಠಣ, ಮತ್ತೆ ಭಗವಂತನ ಬಗ್ಗೆ ಚಿಂತನೆ, ಕೃಷ್ಣನ ಚಿಂತನೆ ಮಾಡ್ತಾ ಇದ್ರೆ ಮುಂದಿನ ಭವಿಷ್ಯ ಉಜ್ವಲವಾಗಿದೆ. ನಾವು ಭಗವದ್ಧಾಮಕ್ಕೆ ಹೋಗ್ತೀವಿ. ಸೊ ಅದೇ ಯಮದೂತರಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಬ್ಬ ವ್ಯಕ್ತಿ ಈ ಭೌತಿಕ ದೇಹಕ್ಕೆ ಆಸಕ್ತನಾಗಿ ಒಂದು ಪಾಪವನ್ನ ಮಾಡ್ತಾನೆ. ಈ ಆಸಕ್ತಿಯಿಂದ ಆದ್ದರಿಂದ ಜೀವಿಗೆ ಪಾಪ ಮಾಡೋ ಪ್ರವೃತ್ತಿ ಇರುವುದು ಆಶ್ಚರ್ಯವೇನಲ್ಲ. ಏಕೆಂದರೆ ಅವನಿಗೆ ತನ್ನ ಹಿಂದಿನ ಅಥವಾ ಮುಂದಿನ ಜನ್ಮದ ಅರಿವಿರುವುದಿಲ್ಲ. ರೈಟ್, ಹಿಂದೆ ಪಾಪ ಮಾಡಿ ಕಷ್ಟಪಟ್ಟಿದ್ದೀನಿ ಅಥವಾ ತೊಂದರೆಗೆ ಈಡಾಗಿದ್ದೆ ಅನ್ನೋದು ನೆನಪೋಗಿದೆ. ಅದಕ್ಕೋಸ್ಕರ ಮತ್ತೆ ಪಾಪ ಮಾಡ್ತಾನೆ. ಮರ್ತು ಬಿಡ್ತಾರೆ ಜನ. ಒಂದು ಮಗು ಇತ್ತು, ಚಾಕ್ಲೇಟ್ ತಿಂತಾ ಇತ್ತು, ಹಲ್ಲು ಬಿದ್ದು ಹೋಗ್ತಾ ಇತ್ತು. ಚಾಕ್ಲೇಟ್ ತಿಂದು ಹಲ್ಲು ಕೊಳ್ತು ಹೋಗ್ತಾ ಇತ್ತು, ಹಲ್ಲು ಬೀಳ್ತಾ ಇತ್ತು. ಅದು ಬಿದ್ದರೂ ಕೂಡ ಮತ್ತೆ ಚಾಕ್ಲೇಟ್ ತಿಂತಾ ಇದ್ದ. ಯಾಕಂದ್ರೆ ಪ್ರವೃತ್ತಿ ಹೋಗುದಿಲ್ಲ, ಆ ನೋವು ಮರ್ತು ಬಿಡ್ತಾರೆ ಜನ, ಮತ್ತೆ ತಿಂತಾರೆ. ಒಬ್ಬ ಕಳ್ತನ ಮಾಡಿ ಜೈಲಿಗೆ ಹೋಗ್ತಾನೆ, ಕಷ್ಟಪಡ್ತಾನೆ, ಮತ್ತೆ ಹೊರಗಡೆ ಬರ್ತಾನೆ, ಮತ್ತೆ ಕಳ್ತನ ಮಾಡ್ತಾನೆ. ಸೊ ಆ ಪ್ರವೃತ್ತಿ ಬೇಗ ಹೋಗುವುದಿಲ್ಲ. ಸೊ ಮತ್ತೆ ಜೈಲಲ್ಲಿ ಪಡೆದಂತಹ ಒಂದು ಪನಿಷ್ಮೆಂಟ್ ಅನ್ನು ಮರೆತು ಬಿಡ್ತಾನೆ. ಅದರಿಂದ ಏನಾಗ್ತದೆ, ಅವನು ಮತ್ತೆ ಪಾಪವನ್ನು ಮಾಡ್ತಾನೆ. ಓಕೆ, ಓಕೆ, ಮುಂದಕ್ಕೆ ಹೋಗೋಣ. ಪಂಚಭಿ ಕುರುತೆ ಸ್ವಾರ್ಥಾನ್ ಪಂಚವೇದಾಥ ಪಂಚಭಿ ಏಕಸ್ತು ಷೋಡಶೇನ ತ್ರೀನ್ ಸ್ವಯಂ ಸಪ್ತದಶೋಷ್ಣುತೆ. ಓಕೆ, ಜಯಮತಿ ರಾಧಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಓದ್ತೀನಿ ಪ್ರಭು. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಕೇಳಿಸ್ತಾ ಇದೆ ಪ್ರಭು? ಎಸ್. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಪಂಚೇಂದ್ರಿಯ ವಸ್ತುಗಳನ್ನು ಮೀರಿ ಮನಸ್ಸು ಇದೆ. ಇದು 16ನೆಯ ತತ್ವ. ಮನಸ್ಸಿನ ಮೇಲೆ ಸ್ವತಃ ಜೀವಿಯೇ ಆತ್ಮರೂಪದಲ್ಲಿದ್ದಾನೆ. ಇದು 17ನೆಯ ತತ್ವ. ಅವನು ಇತರ 16 ತತ್ವಗಳೊಡನೆ ಸಹಕಾರದಿಂದಿದ್ದು ಏಕಾಂಗಿಯಾಗಿ ಲೌಕಿಕ ಜಗತ್ತಿನಲ್ಲಿ ಸುಖವನ್ನು ಉಪಭೋಗಿಸುತ್ತಾನೆ. ಜೀವಿಯು ಸುಖ, ದುಃಖ ಮತ್ತು ಎರಡರ ಸಮ್ಮಿಶ್ರವಾದದ್ದು. ಹೀಗೆ ಒಟ್ಟು 3 ಬಗೆಯ ಸನ್ನಿವೇಶಗಳನ್ನು ಅನುಭವಿಸುತ್ತಾನೆ. ಧನ್ಯವಾದಗಳು. ಸೊ 16 ಅಂಶಗಳಿವೆ ಅಲ್ಲಿ. ಪಂಚಭಿ ಕುರುತೆ ಸ್ವಾರ್ಥಾನ್ ಪಂಚವೇದಾಥ ಪಂಚಭಿ, 5. ಸೊ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ತನ್ಮಾತ್ರ, ಮತ್ತೆ ಮನಸ್ಸು, ಇದು ಟೋಟಲ್ 16. 17ನೇದು ಆತ್ಮ, ಸಪ್ತದಶೋ ಸ್ವಯಂ ಅಶ್ನುತೆ. 17ನೇ ವಸ್ತು ಆತ್ಮ ಸ್ವಯಂ. ಸೊ ಆದ್ರೆ ಆತ್ಮ ಏನ್ ಮಾಡ್ತದೆ ಈಗ, ಈ ಇಂದ್ರಿಯಗಳ ಪ್ರಭಾವಕ್ಕೆ ಒಳಗಾಗಿ ಆತ್ಮ ಇಂದ್ರಿಯಗಳ ಮುಖಾಂತರ ಇಂದ್ರಿಯ ತೃಪ್ತಿಯನ್ನ ಬಯಸುತ್ತಾ ಇದ್ದಾನೆ. ಇದೇ ನಮ್ಮ ತೊಂದರೆಗೆ ಕಾರಣ. ರೈಟ್, ಹೇಗೆ ಒಬ್ಬ ವ್ಯಕ್ತಿ ಸಾಗರದಲ್ಲಿ ಬಿದ್ದರೆ, ಸಮುದ್ರದಲ್ಲಿ ಬಿದ್ದಾಗ ಓದಾಡ್ತಾ ಇರ್ತಾನೆ, ತೇಲ್ತಾ ಇರ್ತಾನೆ.
ಸೊ ಅಲ್ಲಿಂದ ಪಾರಾಗುವ ಒಂದು ಮಾರ್ಗ ಗೊತ್ತಿಲ್ಲ. ಅದೇ ರೀತಿ ಆತ್ಮ ಈಗ ಈ ಭವಸಾಗರದಲ್ಲಿ ಬಿದ್ದಿದೆ, ವಿಷಯ ವಸ್ತುಗಳ ಮಧ್ಯೆ ಬಿದ್ದಿದೆ. ಹೇಗೆ ಸಮುದ್ರದಲ್ಲಿ ಆ ಮಕರ, ಶಾರ್ಕ್ಸ್ ಅಂಡ್ ಟೈಗರ್, ಅಲಿಗೇಟರ್ಸ್, ಎಲ್ಲ ಮೊಸಳೆಗಳು, ಮೀನುಗಳೆಲ್ಲ ಇರ್ತವೆ. ಆ್ಯಂಡ್ ಅದೇ ರೀತಿ ಈ ಭೌತಿಕ ಜಗತ್ತಿನಲ್ಲಿ ಇಂದ್ರಿಯ ವಿಷಯ ವಸ್ತುಗಳಿದ್ದಾವೆ. ಆ ವಿಷಯ ವಸ್ತುಗಳನ್ನ ಶಾರ್ಕ್ ಅಥವಾ ಒಂದು ಮೊಸಳೆಗೆ ಹೋಲಿಸಿದ್ದಾರೆ. ದಾರಾವರ್ತೆ ತನಯ ಸಹಜಗ್ರಾಹ ಸಂಘ ಕುಲೇಚ ಸಂಸಾರಕ್ಕೆ ಮಹತಿ ಜಲದೋ ಮಜ್ಜತಾಂ ನ ಸ್ತ್ರೀಹಾಮನ್ ಪಾದಾಂಬೋಜೆ ವರದ ಭವತು ಭಕ್ತಿ ನಾವಂ ಪ್ರಯಚ್ಛ. ಇಟ್ ಈಸ್ ಭವಸಾಗರದಲ್ಲಿ, ಸಮುದ್ರದಲ್ಲಿ ಸಾಕಷ್ಟು ತೊಂದರೆಗಳಿವೆ. ನೈಟ್ ದಾರಾವರ್ತೆ ತನಯ ಸಹಜ ಗ್ರಾಹ ಸಂಘ ಕುಲೇಚ. ನೈಟ್ ಹೆಂಡತಿ, ಮಕ್ಕಳು, ಮತ್ತೆ ಅವರನ್ನ ಇದು ಶಾರ್ಕಿಗೆ ಹೋಲಿಸ್ತಾರಂತೆ. ರೈಟ್. ಸಂಸಾರಕ್ಕೆ ಮಹತಿ ಜರದ ಮಜ್ಜತಾಂ ನಸ್ತ್ರಿಧಾಮನ್ ತೃಷ್ಣಾತವೈ ಮದನ ಪವನೋದ್ಧೂತ ಮೋಹೋರ್ಮಿಮಾಲೆ. ಮತ್ತೆ ಆ ಸಮುದ್ರದ ಮೇಲೆ ಅಲೆಗಳಿವೆ, ಗಾಳಿಯಿಂದ ಬೀಸ್ತಾ ಇದೆ. ಗಾಳಿ ಬೀಸುವಿಕೆಯಿಂದ ಅಲೆಗಳು ಬರ್ತಾ ಇದೆ, ದೊಡ್ಡ ದೊಡ್ಡ ಅಲೆಗಳು. ತೃಷ್ಣಾತವೈ ಮದನ ಪವನೋದ್ಧೂತ ಮೋಹೋರ್ಮಿಮಾಲೆ. ಮದನ ಪವನ, ಆ ಗಾಳಿಯನ್ನ ಯಾವತ್ತಿಗೆ ಹೋಲಿಸಿದ್ದಾರೆ? ಆಸೆಗಳಿಗೆ. ಈ ಜಗತ್ತಿನಲ್ಲಿ ಕೂಡ ಆಸೆಗಳ ಪ್ರಭಾವದಿಂದ ಹಲವಾರು ಅಲೆಗಳು ಮನಸ್ಸಲ್ಲಿ ಉಂಟಾಗ್ತವೆ. ಆ ಅಲೆಗಳ ಪ್ರಭಾವದಿಂದ ನಾವು ಕಾರ್ಯವನ್ನು ಮಾಡ್ತೀವಿ. ಮತ್ತೆ ಹೆಂಡತಿ, ಮಕ್ಕಳು, ಮನೆ, ಗಾಡಿ, ಬಂಗ್ಲಾ, ಹೊಲ, ಇದನ್ನೆಲ್ಲ ಮಾಡ್ತೀವಿ. ಬಟ್ ಅದರಿಂದ ಏನಾಗ್ತದೆ? ಅದೇ ನಮ್ಮನ್ನ ಬಂಧನಕ್ಕೆ ಒಳಗೆ ಮಾಡ್ತದೆ. ವಿ ಬಿಕಮ್ ಎಂಟ್ಯಾಂಗಲ್ಡ್ ಇನ್ ದಟ್. ಸೊ ಅದರಿಂದ ಬಿಡುಗಡೆ ಮಾಡೋದು ತುಂಬಾ ಕಷ್ಟ. ಯಾರಿಗೆ ಕೇಳಿ ನೀವು, ಮನೆ ಬಿಡೋದು ತುಂಬಾ ಕಷ್ಟ. ನನ್ನ ಮನೆ, ನಮ್ಮ ಮನೆ, ನಮ್ಮವರು ಅನ್ನೋದು ಒಂದು ವ್ಯಾಮೋಹ ಉಂಟಾಗ್ತದೆ. ಬಟ್ ಕೃಷ್ಣ ನನ್ನವನು, ನಾನು ಕೃಷ್ಣನವನು, ಐ ಬಿಲಾಂಗ್ ಟು ಕೃಷ್ಣ ಅನ್ನೋ ಭಾವ ಯಾವಾಗ ಮೂಡ್ತದೆ, ಅದು ಭಕ್ತಿ. ಅದು ರಿಯಲ್ ಡಿವೋಟಿ. ಸೊ ಈ ರೀತಿ ಅನಾದಿ ಕರ್ಮ ಫಲೆ ಪಡಿ ಭವ ನವಜಲೆ ತಾರಿ ಬಾರಿ ಅನಾದಿ ಕ್ಯೂಪ. ಈ ಭವಸಾಗರದಲ್ಲಿ ಅನಾದಿ ಕಾಲದಿಂದ ಬಿದ್ದಿದ್ದೀವಿ, ನಾವು ಮೇಲೆ ಎಳಕಾಗ್ತಾ ಇಲ್ಲ. ಆಗ ಒಂದು ಹಡಗು ಬರ್ತದೆ, ಹಡಗಿನಲ್ಲಿ ಗುರುಗಳು ಬರ್ತಾರೆ, ಕೈ ಕೊಟ್ಟು ಮೇಲೆ ಎತ್ಕೊಂತಾರೆ. ಆ ಹಡಗು ಏನಿದೆ ಅದು ಭಗವಂತನ ಪಾದ. ರೈಟ್. ಭಕ್ತಿ ಪೋತೋ ನರಾಣಾಂ ಭವಜಲದಿ ಮಗಾಧಂ ದುಸ್ತರಂ ನಿಸ್ತರೇಯಂ ಕಥಮಹಮಿತಿ ಚೇತೋ ಮಾಸ್ಮಘಾ ಕಾತರತ್ವಂ ಸರಸಿಜ ತ್ರಿಷಿ ದೇವೇ ತಾರಕೀ ಭಕ್ತಿರೇಕಾ ನರ್ಕವಿಧಿ ನಿಷಣ್ಣ ತಾರಿತ್ಯಶ್ ಅವಶ್ಯಂ. ಸೊ ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸಿದ್ರೆ ಅದೇ ಒಂದು ನೌಕೆ. ಆ ನೌಕೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಸಾಕು, ಅದು ನಮ್ಮನ್ನ ಈ ಸಾಗರವನ್ನ ದಾಟಿಸುತ್ತೆ. ಸೊ ಆತ್ಮ ಈಗ ಈ ಭವಸಾಗರದಲ್ಲಿ ಬಿದ್ದಿದ್ದಾನೆ. ನಾವು ಭಗವಂತನ ಪಾದಾಶ್ರಯವನ್ನು ಪಡೆದುಕೊಳ್ಳಬೇಕು, ಭಕ್ತರ ಆಶ್ರಯವನ್ನು ಪಡೆದುಕೊಳ್ಳಬೇಕು. ಆಗ ನಾವು ಸಾಗರವನ್ನ ದಾಟಬಹುದು. ತದೇತತ್ ಷೋಡಶ ಕಲಾಂ ಲಿಂಗಂ ಶಕ್ತಿ ತ್ರಯಂ ಮಹದ್ಧತ್ತೆ ಅನುಸ್ಮೃತಿಂ ಪುಂಸಿ ಹರ್ಷ ಶೋಕ ಭಯಾರ್ಜಿತಾಂ. ರೇಣುಕಾ ಮಾತಾ, ಸಾರಿ, ನೆಕ್ಸ್ಟ್ ರೇಣುಕಾ ದೇವಿ ಮಾತಾ ಜ್ಯೋತಿ. ಸೂಕ್ಷ್ಮ ದೇಹವು 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಇಂದ್ರಿಯ ವಸ್ತುಗಳು ಮತ್ತು ಮನಸ್ಸು ಸೇರಿದಂತೆ 16 ಅಂಶಗಳಿಂದ ಒಡಗೂಡಿದೆ. ಈ ಸೂಕ್ಷ್ಮ ದೇಹವು ಲೌಕಿಕ ಪ್ರಕೃತಿಯ ತ್ರಿಗುಣಗಳ ಪರಿಣಾಮ. ಅದು ಅದಮ್ಯವಾದ ಪ್ರಬಲ ಕಾಮನೆಗಳಿಂದ ಕೂಡಿದೆ. ಅದುದರಿಂದ ಅದು ಜೀವಿಗೆ ಮಾನವ ಜನ್ಮದಲ್ಲಿ, ಪ್ರಾಣಿ ಜನ್ಮದಲ್ಲಿ ಹಾಗೂ ದೇವತಾ ಜನ್ಮದಲ್ಲಿ ಒಂದು ದೇಹದಿಂದ ಇನ್ನೊಂದು ದೇಹಾಂತರ ಹೊಂದಲು ಕಾರಣವಾಗುತ್ತೆ. ದೇವತೆಯ ದೇಹವು ದೊರಕಿದಾಗ ಜೀವಿಯು ಬಹಳ ಸಂತೋಷ ಪಡುತ್ತಾನೆ. ಮಾನವ ದೇಹ ದೊರೆತಾಗ ಅವನು ಸದಾ ಗೋಳಾಡುತ್ತಿರುತ್ತಾನೆ. ಅವನಿಗೆ ಪ್ರಾಣಿಯ ದೇಹ ದೊರೆತಾಗ ಸದಾ ಭಯಗ್ರಸ್ತನಾಗಿರುತ್ತಾನೆ. ಅಂದರೆ ಈ ಎಲ್ಲಾ ಸ್ಥಿತಿಗಳಲ್ಲೂ ಅವನು ನಿಜವಾಗಿಯೂ ದುಃಖಾರ್ಥನಾಗಿರುತ್ತಾನೆ. ಅವನ ಈ ದುಃಖಾರ್ಥ ಸ್ಥಿತಿಯಲ್ಲಿ ಸಂಸ್ಕೃತಿ ಅಥವಾ ಲೌಕಿಕ ಜೀವನದ ದೇಹಾಂತರ ಎಂದು ಕರೆದಿದೆ. ಹರೇ ಕೃಷ್ಣ. ಇಲ್ಲಿ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ, ಅದು ಸಂಸ್ಕೃತಿ ಅಂತ. ಸಂಸ್ಕೃತಿ ಸಂಸ್ಕೃತಿ ಅಂತಂದ್ರೆ ಓಡಾಡ್ತಾ ಇದ್ದಾನೆ ಈ ಜಗತ್ತಿನಲ್ಲಿ. ಸಂಸ್ಕೃತಿ ಅಂತಂದ್ರೆ ಏನು?
ಇಸ್ ಟ್ರಾವೆಲಿಂಗ್, ಜಗತ್ತಿನ ಓಡಾಡ್ತಾ ಇದ್ದಾನೆ. ತದ್ ಏತದ್ ಷೋಡಶಕಲಂ, ಹ್ಮ್ 16 ಅಂಶಗಳಿಂದ ನಿರ್ಮಿತವಾದಂತಹ ಈ ದೇಹ. ಸೊ ಸೂಕ್ಷ್ಮ ದೇಹ, ವಿಶೇಷವಾಗಿ ಲಿಂಗಂ ಶಕ್ತಿತ್ರಯಂ ಮಹತ್. ಈ ಸೂಕ್ಷ್ಮ ದೇಹ ತ್ರಿಗುಣಗಳ ಪ್ರಭಾವದಿಂದ ನಿರ್ಮಿತವಾಗಿದೆ. ದತ್ತೇ ಅನುಸ್ಮೃತಿಂ ಪುಂಸಿ ಹರ್ಷ ಶೋಕ ಭಯಾರ್ಜಿತಂ. ಸೊ ಈ ಸೂಕ್ಷ್ಮ ದೇಹದ ಪ್ರಭಾವದಿಂದ ನಮಗೆ ಮುಂದಿನ ಜನ್ಮ ಸಿಗ್ತದೆ. ಸೊ ದತ್ತೇ ಅನುಸ್ಮೃತಿಂ ಪುಂಸಿ, ಅನುಸಂಸ್ಕೃತಿಂ, ಸಂಸ್ಕೃತಿ, ಹರ್ಷ ಶೋಕ ಭಯಾರ್ಜಿತ. ಸೊ ಈ ದೇಹದಲ್ಲಿ ಏನಾಗ್ತದೆ? ಹರ್ಷ ಕೆಲವೊಮ್ಮೆ ಉಂಟಾಗ್ತದೆ, ಕೆಲವೊಮ್ಮೆ ಶೋಕ, ಕೆಲವೊಮ್ಮೆ ಭಯ. ರೈಟ್. ಸೊ ಸ್ವರ್ಗಲೋಕದಲ್ಲಿ ಹರ್ಷ ಉಂಟಾಗ್ತದೆ, ಸ್ವರ್ಗದಲ್ಲಿ. ಮತ್ತೆ ಹ್ಯೂಮನ್ ಬಾಡಿಯಲ್ಲಿ, ಮನುಷ್ಯ ದೇಹದಲ್ಲಿ ಶೋಕ ಉಂಟಾಗ್ತದೆ, ಲ್ಯಾಮೆಂಟೇಷನ್. ಮತ್ತೆ ಕೀಳು ಮಟ್ಟದ ಪ್ರಾಣಿಗಳ ದೇಹದಲ್ಲಿ, ಅನಿಮಲ್ ಬಾಡಿಯಲ್ಲಿ ಏನಾಗ್ತದೆ? ಭಯ ಉಂಟಾಗ್ತದೆ, ಹರ್ಷ ಶೋಕ ಮತ್ತೆ ಭಯ ಉಂಟಾಗ್ತದೆ. ಸೊ ಆದ್ರೆ ಯಾವಾಗ ನಾವು ಆಧ್ಯಾತ್ಮಿಕ ಚೇತನೆಗೆ ಬರ್ತೀವಿ, ಅವಾಗ ಈ ಹರ್ಷ ಶೋಕ ಭಯ ಇರುವುದಿಲ್ಲ. ದೇಹಯಜ್ಞೋಜಿತ ಷಡ್ವರ್ಗೋ ನೆಚ್ಛನ್ ಕರ್ಮಾಣಿ ಕಾರ್ಯತೆ, ಪೋಷಕಾರ ಇವಾತ್ಮಾನಂ ಕರ್ಮಣಾಚ್ಛಾದ್ಯ ಮುಹ್ಯತಿ. ವಿಜಯಗೌಡ, ವಿಜಯಗೌಡ. ಹರೇ ಕೃಷ್ಣ. ಓಕೆ, ಅವರಿಲ್ವಾ? ಭಾನುಮತಿ ಜೋಡಿ. ಹರೇ ಕೃಷ್ಣ ಪ್ರಭು. ಅಜ್ಞಾನ ಸ್ವರೂಪಿಯಾದ ಜೀವಿಯು ತನ್ನ ಇಂದ್ರಿಯ ಮತ್ತು ಮನಸ್ಸನ್ನು ನಿಯಂತ್ರಿಸಲು ಅಸಮರ್ಥನಾಗಿರುತ್ತಾನೆ. ಅವನು ತನ್ನ ಕಾಮನೆಗಳಿಗೆ ವಿರುದ್ಧವಾಗಿ ಲೌಕಿಕ ಪ್ರಕೃತಿಯ ಗುಣಗಳ ಪ್ರಭಾವಕ್ಕೆ ಅನುಸಾರವಾಗಿ ವರ್ತಿಸುವುದು ಅನಿವಾರ್ಯವಾಗುತ್ತದೆ. ಅವನು ತನ್ನ ಲಾಲಾರಸದಿಂದಲೇ ಗೂಡು ಕಟ್ಟಿ ಅನಂತರ ಅದರಲ್ಲಿ ಸೆರೆಯಾಗಿ ಹೊರಗೆ ಬರಲು ಸಾಧ್ಯವಿಲ್ಲದಂತಹ ರೇಷ್ಮೆ ಹುಳುವಿನಂತಿದ್ದಾನೆ. ಜೀವಿಯು ತನ್ನ ಕಾಮ್ಯ ಕರ್ಮಗಳ ಬಲೆಯಲ್ಲಿ ಸಿಕ್ಕಿಕೊಂಡು ಪಾರಾಗುವ ದಾರಿಯನ್ನು ಕಾಣದಾಗಿದ್ದಾನೆ. ಹೀಗೆ ಅವನು ಸದಾ ದಿಗ್ಭ್ರಮಿತನಾಗಿರುತ್ತಾನೆ, ಮತ್ತೆ ಮತ್ತೆ ಸಾವನ್ನಪ್ಪುತ್ತಾನೆ. ಹರೇ ಕೃಷ್ಣ. ಸೊ ರೇಷ್ಮೆ ಹುಳು ಗೊತ್ತಲ್ಲ? ಸೊ ರೇಷ್ಮೆ ಹುಳು ಗೂಡು ಕಟ್ತದೆ, ಆ ಗೂಡಲ್ಲಿ ಸಿಕ್ಬಿಡ್ತದೆ. ಸೊ ತನ್ನದೇ ಆದ ಚಟುವಟಿಕೆಯಿಂದ, ತನ್ನ ಸಲಹೆಯಿಂದ ಅದು ಗೂಡು ಕಟ್ತದೆ, ಅಲ್ಲಿ ಸಿಕ್ಕಿಬಿಡ್ತದೆ. ಸೊ ಅದೇ ರೀತಿ ಒಬ್ಬ ವ್ಯಕ್ತಿ ತನ್ನ ಆಸೆಗಳಿಂದ ಅವನು ಬಂಧಿತನಾಗಿದ್ದಾನೆ. ಆ ಆಸೆಗಳ ಒಂದು ರೇಷ್ಮೆಯಿಂದ ಅವನು ಬಂಧಿತನಾಗಿದ್ದಾನೆ. ಸೊ ಆಸೆಯೇ ದುಃಖಕ್ಕೆ ಮೂಲ. ಆಶಾ ಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ. ಆಸೆಯೇ ಪರಮ ದುಃಖಕ್ಕೆ ಕಾರಣ. ನೈರಾಶ್ಯಂ, ಆಸೆ ಇಲ್ಲದೆ ಇರುವುದು, ಭೌತಿಕ ಆಸೆಗಳು ಇಲ್ಲದೆ ಇರುವುದು, ಅದು ಸುಖಕ್ಕೆ ಕಾರಣ. ಅದಕ್ಕೆ ಯಾರ ಮನಸ್ಸಿನಲ್ಲಿ ಭೌತಿಕ ಆಸೆಗಳಿಲ್ವೋ ಅವರು ಸುಖವಾಗಿರ್ತಾರೆ, ಚೆನ್ನಾಗಿ ನಿದ್ದೆ ಬರ್ತದೆ ಅವ್ರಿಗೆ, ಏನು ಟೆನ್ಷನ್ ಇರೋದಿಲ್ಲ. ಆದ್ರೆ ಯಾರ ಮನಸ್ಸಲ್ಲಿ ಎಷ್ಟೊಂದು ಬಯಕೆಗಳು ಇವೆ, ಆ ಬಯಕೆಗಳು ಅವ್ರನ್ನ ನಿದ್ದೆ ಮಾಡೋಕೆ ಬಿಡೋದಿಲ್ಲ. ಕಾಮಾಗ್ನಿನಾಚ್ಯುತ ರುಷಾಚ ಸುದುರ್ಭರೇಣ. ಅಂಡ್ 3ನೇ ಸ್ಕಂದದಲ್ಲಿ ಶ್ಲೋಕ ಬರ್ತದೆ. ಅಂಡ್ ಕಾಮಾಗ್ನಿನ ಅಚ್ಯುತ ರುಷಾಚ ಸುದುರ್ಭರೇಣ. ಸೊ ಕಾಮದ ಅಗ್ನಿ, ಅಚ್ಯುತ ರುಷ ಅಂದ್ರೆ ಆಂಗರ್, ಕಾಮಪೂರಿಕೆ ಆಗದೆ ಹೋದ್ರೆ ಸಿಟ್ಟು ಬರ್ತದೆ. ಸೊ ಈ ಕಾಮ ಮತ್ತೆ ಈ ಕ್ರೋಧದಿಂದ ಒಬ್ಬ ವ್ಯಕ್ತಿ ಮಲ್ಗಕ್ಕೆ ಆಗೋದಿಲ್ಲ. ಸೊ ಲಾಸ್ಟ್ ಇಸ್ ಪೀಸ್ ಆಫ್ ಮೈಂಡ್. ಅದೇ ರೀತಿ ಒಬ್ಬ ವ್ಯಕ್ತಿ ಭೌತಿಕ ಆಸೆಗಳನ್ನು ಉಳ್ಳವನು ಆ ಆಸೆಗಳಿಂದನೇ ಬಂಧಿತನಾಗ್ತಾನೆ. ಪಾಯಿಂಟ್ ಹಿಯರ್. ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್, ಕಾರ್ಯತೆ ಹವಶ ಕರ್ಮ ಗುಣೈ ಸ್ವಾಭಾವಿಕೀರ್ಬಲಾತ್. ಪ್ರಭಾ ಮಾತಾಡಿ. ಹರೇ ಕೃಷ್ಣ ಪ್ರಭು, ನಾನು ಓದ್ತೀನಿ. ಓಕೆ, ವಿಜಯ ಮಾಡ್ತಾ. ಯಾವ ಜೀವಿ ಕೂಡ ನಿಷ್ಕ್ರಿಯವಾಗಿ ಒಂದು ಕ್ಷಣವೂ ಇರಲಾಗುವುದಿಲ್ಲ. ಲೌಕಿಕ ಪ್ರಕೃತಿಯ ತ್ರಿಗುಣಗಳಿಗೆ ಅನುಸಾರವಾಗಿ ತನ್ನ ಸ್ವಾಭಾವಿಕ ಪ್ರವೃತ್ತಿಯಂತೆ ಕಾರ್ಯ ಮಾಡಲೇಬೇಕು. ಏಕೆಂದರೆ ಅವನ ಸಹಜ ಸ್ವಭಾವವು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಅವನು ಕೆಲಸ ಮಾಡುವಂತೆ ಬಲವಂತಪಡಿಸುತ್ತದೆ. ಧನ್ಯವಾದಗಳು. ಹರೇ ಕೃಷ್ಣ. ಇದು ಶ್ಲೋಕ ಇನ್ನೊಂದು ಗ್ರಂಥದಲ್ಲಿ ಬರ್ತದೆ, ಯಾರಿಗಾದ್ರೂ ಗೊತ್ತಾ? ಹರೇ ಕೃಷ್ಣ ಪ್ರಭುಜಿ, 3ನೇ ಅಧ್ಯಾಯದ 4ನೇ ಶ್ಲೋಕ. ಫುಲ್ ಶ್ಲೋಕ ಗೊತ್ತಾ? ಗೊತ್ತು ಪ್ರಭುಜಿ.
ಹೇಳ್ತೀರಾ? ಆ, ನಹಿ ಕರ್ಷಿ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕಾರ್ಯದೇಹ ವಶ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಃ. ಕರೆಕ್ಟ್. ಸೊ ಎಲ್ಲ ಸೇಮೇ ಇದೆ, ಲಾಸ್ಟ್ ಲೈನ್ ಮಾತ್ರ ಸ್ವಲ್ಪ ಬೇರೆ ಇದೆ. ಸರ್ವ ಪ್ರಕೃತಿ ಜೈರ್ಗುಣೈ ಅಂತ ಭಗವದ್ಗೀತೆ ಹೇಳ್ತಾರೆ. ಇಲ್ಲಿ ಗುಣೈ ಸ್ವಾಭಾವಿಕೀರ್ ಬಲಾತ್, ಗುಣದ ಪ್ರಭಾವದಿಂದ, ಗುಣದ ಬಲದಿಂದ ಅಂತ ಹೇಳ್ತಾರೆ. ಸೇಮ್, ಎರಡು ಸೇಮ್ ಇದೆ. ಸೊ ಇದರ ಅರ್ಥ ಏನು? ಆ ಆತ್ಮ ಒಂದು ಕ್ಷಣನೂ ಕರ್ಮ ಮಾಡದೆ ಇರಕ್ ಸಾಧ್ಯ ಇಲ್ಲ. ಕರೆಕ್ಟ್. ಹ್ಮ್. ಸೊ ಒಂದು ಕ್ಷಣ ಕೂಡ ಕೆಲಸ ಮಾಡದೆ ಇರಲು ಸಾಧ್ಯವಿಲ್ಲ. ಯಾವಾಗಲೂ ಕೆಲಸ ಮಾಡ್ತೀವಿ, ಇಸ್ ಆಲ್ವೇಸ್ ಆಕ್ಟಿವ್. ಯಾವಾಗಲೂ ಏನಾದರೂ ಚಟುವಟಿಕೆಯನ್ನು ಮಾಡ್ತಾನೆ ಇರ್ತಾನೆ ಆತ್ಮ. ಸೊ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್, ಅಕರ್ಮಕೃತ್ ಕಾರ್ಯ ಮಾಡದೆ ಇರಲು ಸಾಧ್ಯವೇ ಇಲ್ಲ. ಪ್ರತಿಯೊಂದು ಕ್ಷಣ ಕೆಲಸ ಮಾಡ್ತಾ ಇದ್ದಾನೆ. ಅದು ಒಳ್ಳೆ ಕೆಲಸ ಆಗಿರ್ಬೋದು ಅಥವಾ ಕೆಟ್ಟ ಕೆಲಸವಾಗಿರಬಹುದು. ಸೊ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕರ್ಮ, ಸ್ವರ್ಗಕ್ಕೆ ಹೋಗ್ತಾನೆ. ಕೆಟ್ಟ ಕೆಲಸ ಮಾಡಿದ್ರೆ ಬ್ಯಾಡ್ ಕರ್ಮ, ನರಕಕ್ಕೆ ಹೋಗ್ತಾನೆ. ಸೊ ಪ್ರತಿ ಕ್ಷಣ ನಾವು ಏನಾದರೂ ಒಂದು ರಿಯಾಕ್ಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆಕ್ಷನ್ ರಿಯಾಕ್ಷನ್ ಬರ್ತಾನೆ ಇರ್ತದೆ ಪ್ರತಿ ಕ್ಷಣ. ಸೊ ಸಪೋಸ್ ಕೆಲವರು ಹೇಳ್ತಾರೆ, ಗುರುಜಿ ನಾನು ಏನು ಪಾಪ ಮಾಡೋದಿಲ್ಲ, ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಮಾಂಸ ತಿನ್ನೋದಿಲ್ಲ, ಕುಡಿಯೋದಿಲ್ಲ, ಜೂಜಾಡೋದಿಲ್ಲ, ಏನು ಮಾಡೋದಿಲ್ಲ. ಆದರೂ ಕೂಡ ಪಾಪ ಮಾಡ್ತಾರೆ. ಯಾಕೆ? ಹೇಗೆ? ಓಕೆ, ಅಡುಗೆ ಮಾಡುವಾಗ ಬೆಂಕಿ ಹಚ್ತೀವಿ, ಎಷ್ಟೊಂದು ಶಾಖೆ ಉಂಟಾಗ್ತದೆ, ಅಲ್ಲಿ ಹೀಟ್ ಉಂಟಾಗ್ತದೆ, ಎಷ್ಟೋ ಕ್ರಿಮಿಕೀಟಗಳು ಸಾಯ್ತವೆ. ಪ್ರತಿದಿನ ನಡ್ಕೊಂಡು ಹೋಗ್ತೀವಿ ಅಥವಾ ಕಾರ್ ಓಡಿಸ್ತೀವಿ. ಸೊ ಚಕ್ರದ ಕೆಳಗಡೆ ಏನು ಬರ್ತಾ ಇದೆ ಗೊತ್ತಿಲ್ಲ. ಕೆಲವೊಮ್ಮೆ ಇರುವೆಗಳು, ಕೆಲವೊಮ್ಮೆ ಸಣ್ಣ ಪ್ರಾಣಿಗಳು. ಸೊ ಕೆಲವೊಮ್ಮೆ ಗಾರ್ಡನಲ್ಲಿ ನೀರು ಹಾಕ್ತೀವಿ, ಎಷ್ಟೋ ಕೀಟಗಳೆಲ್ಲ ಸತ್ತೋಗ್ತವೆ. ರೈಟ್, ತರಕಾರಿ ಹೆಚ್ಚ್ತೀವಿ, ಗಿಡ ಕಟ್ ಮಾಡ್ತೀವಿ. ಸೊ ಅನಿವಾರ್ಯವಾಗಿ ಏನಾದರೂ ಒಂದು ಪಾಪ ನಡೀತಾನೆ ಇದೆ. ಸೊ ಎವ್ರಿಬಡಿ ಇಸ್ ಪನಿಷಬಲ್ ಎಂಬುದನ್ನು ಹೇಳ್ತಾರೆ. ಈ ಜಗತ್ತಿನಲ್ಲಿರುವ ಎಲ್ಲರಿಗೂ ಪನಿಷ್ಮೆಂಟ್ ಕೊಡಲೇಬೇಕು, ಯಾಕಂದ್ರೆ ಅವರು ಸಹಜವಾಗಿ ಅನಿವಾರ್ಯವಾಗಿ ಏನಾದರೂ ಒಂದು ಪಾಪ ಮಾಡೇ ಇರ್ತಾರೆ ಅಂತ. ಸೊ ಆ ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ. ಓಕೆ, ಓಕೆ. ಲಬ್ಧ್ವಾ ನಿಮಿತ್ತಂ ಅವ್ಯಕ್ತಂ ವ್ಯಕ್ತಾವ್ಯಕ್ತಂ ಭವತ್ಯುತ ಯಥಾ ಯೋನಿ ಯಥಾ ಬೀಜಂ ಸ್ವಭಾವೇನ ಬಲೀಯಸ. ಯಾರಿದು? ಪ್ರಭಾ ಮಾತಾಜಿನ? ಓಕೆ, ಓದಿ. ಹರೇ ಕೃಷ್ಣ ಪ್ರಭುಜಿ. ಜೀವಿಯು ಮಾಡುವ ಕಾಮ್ಯ ಕರ್ಮಗಳು ಪುಣ್ಯಕರವಾಗಿರಲಿ ಅಥವಾ ಪಾಪಕರವಾಗಿರಲಿ ಅವನ ಇಚ್ಛಾ ಪೂರೈಕೆಗೆ ಅದೃಶ್ಯ ಕಾರಣಗಳು ಆಗಿವೆ. ಜೀವಿ ತಳೆಯುವ ವಿವಿಧ ಶರೀರಗಳಿಗೆ ಈ ಅದೃಶ್ಯ ಕಾರಣವೇ ಮೂಲ ಕಾರಣ. ಜೀವಿಯು ತನ್ನ ತೀವ್ರ ಕಾಮನೆಗಳಿಂದ ಒಂದು ನಿರ್ದಿಷ್ಟ ಕುಟುಂಬದಲ್ಲಿ ಜನ್ಮವೆತ್ತುತ್ತಾನೆ. ತಾಯಿಯಂತಹ ಅಥವಾ ತಂದೆಯಂತಹ ದೇಹವನ್ನು ಪಡೆಯುತ್ತಾನೆ. ಅವನ ಕಾಮನೆಗೆ ಅನುಸಾರವಾಗಿ ಜಡ ಅಥವಾ ಸೂಕ್ಷ್ಮ ದೇಹಗಳು ಸೃಷ್ಟಿಯಾಗುತ್ತವೆ. ಹರೇ ಕೃಷ್ಣ ಪ್ರಭು. ಸೊ ಯಥಾ ಯೋನಿ ಯಥಾ ಬೀಜಂ ಸ್ವಭಾವೇನ ಬಲಿಯಸ. ಸೊ ಬಲವಾದ ಸ್ವಭಾವದಿಂದ ಅವನು ಇನ್ನೊಂದು ತಂದೆ ತಾಯಿಯ ಮನೆಯಲ್ಲಿ ಹುಟ್ಟಿ ಬರ್ತಾನೆ ಅಂತ ಹೇಳಿ ಹೇಳ್ತಾರೆ. ರೈಟ್, ಲಬ್ಧ್ವಾ ನಿಮಿತ್ತಂ ಅವ್ಯಕ್ತಂ ವ್ಯಕ್ತಾವ್ಯಕ್ತಂ ಭವತ್ಯುತ. ಸೊ ಕೆಲವೊಂದು ನಾವು ಹಿಂದೆ ಮಾಡಿರುವಂತಹ ಚಟುವಟಿಕೆಗಳು ನಮಗೆ ನೆನಪಿಲ್ಲ, ಅದಕ್ಕೆ ಅವ್ಯಕ್ತವಾಗಿವೆ. ದೇ ಆರ್ ಕಾಲ್ಡ್ ಅನ್ಸೀನ್. ನಮ್ಗೆ ಗೊತ್ತಿಲ್ಲ. ಆದರೆ ಅದೇ ಗೊತ್ತಿಲ್ಲದೆ ಇರುವ ಒಂದು ಚಟುವಟಿಕೆಗಳ ಕಾರಣದಿಂದ, ನಿಮಿತ್ತದಿಂದ ನಮಗೆ ಈಗ ಒಂದು ರಿಯಾಕ್ಷನ್ಸ್ ಬರ್ತಾ ಇದೆ. ಸುಖ ಆಗಲಿ ದುಃಖ ಆಗಲಿ ಅದೆಲ್ಲವೂ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಚಟುವಟಿಕೆಗಳಿಗೆ ಒಂದು ರಿಯಾಕ್ಷನ್ ಆಗಿದೆ ಅಷ್ಟೇ. ಓಕೆ, ಸೊ ಆ ರಿಯಾಕ್ಷನ್ ಬರ್ತಾ ಇದೆ. ಸೊ ಆ ರೀತಿ ಒಂದು ಸ್ಥೂಲ ದೇಹ ಕೂಡ ನಮಗೆ ದೊರೆತದೆ. ಓಕೆ, ಸೊ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರಲ್ಲ, ಸೇಮ್ ಕಾನ್ಸೆಪ್ಟ್ ಅನ್ನು ಹೇಳಿದ್ದಾರೆ. ಹಿಂದೆ ಮಾಡಿರುವ ಚಟುವಟಿಕೆಗಳಂತೆ ನಮಗೆ ಮುಂದಿನ ದೇಹ ಸಿಗ್ತದೆ ಅಂತ.
ಯಾವ ಶ್ಲೋಕ? ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರ್ತದೆ. ದೇವ ದೇಹ ಪುನರ್ಜನ್ಮ. ಓಕೆ, ಅದು ಈ ಬೇರೆ ಶ್ಲೋಕ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಶಾಶ್ವತಂ ನಾಪ್ನೋತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಮೃತ. ದಟ್ ಶ್ಲೋಕ ಇಸ್ ಹರೇ ಸ್ಪಿರಿಚುವಲ್. ಕೃಷ್ಣ ಪ್ರಭುಜಿ ಎಂ ವಾಪಿ ಸ್ಮರನ್ ಭಾವಂ ಅದಾ ಹಾ, ಎಂ ವಾಪಿ ಸ್ಮರಣ್ ಭಾವಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಭಾವಿತಃ. ಎಸ್. ಸೊ ಭಾವಭಾವಿತ, ಯಾರು ಅಂತಿಮ ಸಮಯದಲ್ಲಿ ಭಗವಂತನನ್ನ ಸ್ಮರಿಸ್ತಾರೆ ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ. ಇತರರು ಬೇರೆ ಏನಾದರೂ ಸ್ಮರಣೆ ಮಾಡಿದಾಗ, ಬೇರೆ ವಿಷಯವನ್ನು ಸ್ಮರಣೆ ಮಾಡಿದಾಗ ಅವರು ತಮ್ಮ ಲೋಕಕ್ಕೆ ಹೋಗ್ತಾರೆ. ರೈಟ್. ಸೊ ದೇ ಗೋ ಟು ದ ರೆಸ್ಪೆಕ್ಟಿವ್ ಲೋಕ. ಸೊ ಈ ರೀತಿ ಆ, ಒಂದು ನಿಯಮವಿದೆ, ದ ಲಾ ಆಫ್ ಲಾಸ್ಟ್ ಥಾಟ್. ಅಂತಿಮ ಸಮಯದಲ್ಲಿ ನಾವು ಏನು ಸ್ಮರಣೆ ಮಾಡ್ತೀವಿ ಅದೇ ನಮಗೆ ಮುಂದೆ ಸಿಗ್ತದೆ. ಸೊ ಅದಕ್ಕಾಗಿ ನಾವು ಈಗ ಪ್ರಾಕ್ಟೀಸ್ ಮಾಡಬೇಕು. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಮುಂದಿನ ದೇಹ, ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತದೆ. ಸೊ ಪೂರ್ವದ ಅದನ್ನ ಹೇಳ್ತದೆ, ಅಕೌಂಟ್ ಋಗ್ವೇದ ಎಟ್ ದ ಟೈಮ್ ಆಫ್ ಗರ್ಭಾಧಾನ. ರೈಟ್. ಪೂರ್ವದ ನಿಯಮಗಳನ್ನು ಇಲ್ಲಿ ಬರಿತಾ ಇದ್ದಾರೆ, ಯಾವ ರೀತಿ ಮುಂದಿನ ದೇಹ ಸಿಗ್ತದೆ ಅಂತ. ಸೊ ಸೊ ಅದು ಹಿಂದೇನು ಸತ್ಯವಾಗಿತ್ತು, ಈಗಲೂ ಸತ್ಯವಾಗಿದೆ ಅಂತ ಪ್ರಭುಪಾದ ಹೇಳ್ತಾರೆ. ನಿಯಮಗಳೇನು ಬದಲಾಗಿಲ್ಲ. ಹಿಂದೆ ಕೂಡ ಈ ಕರ್ಮದ ನಿಯಮವಿತ್ತು, ಈಗಲೂ ಕೂಡ ಇದೆ. ಸೊ ನಮ್ಮ ಕರ್ಮಾನುಸಾರ ಮುಂದಿನ ದೇಹ ನಮಗೆ ಸಿಗ್ತದೆ ಅಂತ ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ. ಓಕೆ, 55ನೇ ಶ್ಲೋಕ. ಏಷ ಪ್ರಕೃತಿ ಸಂಗೇನ ಪುರುಷಸ್ಯ ವಿಪರ್ಯಯಃ ಆಸೀತ್ ಸ ಏವ ನ ಚಿರಾತ್ ಈಶ ಸಂಗಾತ್ ವಿಲೀಯತೆ. ಓಕೆ, ಕಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಜೀವಿಯು ಲೌಕಿಕ ಪ್ರಕೃತಿಯ ಸಂಘದಲ್ಲಿರುತ್ತಾನೆ, ಆದುದರಿಂದ ಅವನು ಎಡವಟ್ಟಾದ ಸ್ಥಿತಿಯಲ್ಲಿರುತ್ತಾನೆ. ಆದರೆ ಮಾನವನ ಜನ್ಮದಲ್ಲಿರುವ ಅವನಿಗೆ ದೇವೋತ್ತಮ ಪರಮ ಪುರುಷನೊಡನೆ ಅಥವಾ ಅವನ ಭಕ್ತನೊಡನೆ ಹೇಗೆ ಸಹಚರ್ಯ ಮಾಡಬೇಕು ಎಂದು ಬೋಧಿಸಿದರೆ ಈ ಸ್ಥಿತಿಯನ್ನು ಮೀರಬಹುದು. ಇಲ್ಲಿ ಮುಖ್ಯವಾದ ಪದ ಅಂತಂದ್ರೆ ಈಶ ಸಂಗಾತ್. ಸೊ ಆಸೀತ್ ಸ ಏವ ನ ಚಿರಾತ್ ಈಶ ಸಂಗಾತ್ ವಿಲೀಯತೆ. ಸೊ ಪ್ರಕೃತಿ ಗುಣಗಳ ಸಂಘವನ್ನ ಮಾಡಿದ್ರೆ ಮತ್ತೆ ಹುಟ್ಟಿ ಬರಬೇಕಾಗ್ತದೆ, ದುಃಖವೇ ಸಿಗ್ತದೆ. ಆದರೆ ನಾವು ಈಶ ಸಂಘವನ್ನು ಮಾಡಿದರೆ, ಭಗವಂತನ ಸಂಘವನ್ನು ಪಡೆದುಕೊಂಡ್ರೆ, ಭಕ್ತರ ಸಂಘವನ್ನು ಪಡೆದುಕೊಂಡ್ರೆ ಈಶ ಸಂಘ ವಿಲೀಯತೆ, ಈ ಒಂದು ಕಷ್ಟಗಳೆಲ್ಲ ಪರಿಹಾರವಾಗ್ತವೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಈ ದುಃಖದ ಸ್ಥಿತಿಯನ್ನ ಮೀರಬಹುದು ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಈಶ ಸಂಘವನ್ನು ಮಾಡಬೇಕು ನಾವು. ಸೊ ಹೇಗೆ ನಾವು ಈಶ ಸಂಘವನ್ನು ಮಾಡಬಹುದು? ಭಗವಂತನ ಸಂಘವನ್ನು ಹೇಗೆ ತಗೋಬೇಕು ನಾವು? ಚಾಂಟಿಂಗ್ ಮಾಡೋದ್ರಿಂದನು. ಓಕೆ, ಗುರುಗಳ ಮೂಲಕ. ಗುರುಗಳ ಮೂಲಕ ಹೇಗೆ? ಸುಮ್ಮನೆ ಕೂತ್ಕೊಳ್ಳೋದು ಗುರುಗಳ ಹತ್ರ? ಅವರಿಗೆ ಸೇವೆ ಮಾಡ್ತಾ, ಅವರಿಂದ ಪ್ರಶ್ನೆಗಳನ್ನ ಕೇಳ್ತಾ ಅವರಿಂದ ಕಲಿಬೇಕು. ಗುರುಗಳ ತದ್ವಿಧಿ ಪ್ರಣಿಪಾತೇನ ಪ್ರಣಿಪ್ರಶ್ನೆನ ಪ್ರಶ್ನೆನ ತತ್ವದರ್ಶನ. ಗುರುಗಳ ಸೇವೆ ಮಾಡಬೇಕು, ಮತ್ತೆ ಅವರಿಂದ ಕೇಳಬೇಕು. ಗುರುಮುಖ ಪದ್ಮವಾಕ್ಯ ಚಿತ್ತತೆ ಕುರಿಯಾಕೆ, ಗುರುಗಳ ವಾಕ್ಯಗಳನ್ನು ಕೇಳಬೇಕು. ಓಕೆ, ನೆಕ್ಸ್ಟ್ ಎನಿ ಅದರ್ ವೇ ಈಶ ಸಂಘವನ್ನು ಹೇಗೆ ಪಡೆದುಕೊಳ್ಳಬಹುದು? ಶ್ರವಣ ಪ್ರಭುಜಿ, ಶ್ರವಣ. ಯಾವುದು ಆಲ್ರೆಡಿ ಭಕ್ತಿ. ನವವಿಧ ಭಕ್ತಿ ಕರೆಕ್ಟ್. ಶ್ರವಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ಪಾದಸೇವನಂ, ರೈಟ್, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಮಾತ್ಮ ನಿವೇದನಂ. ಈ ರೀತಿ 9 ಅಂಗಗಳಿವೆ. ನವವಿಧ ಭಕ್ತಿಯನ್ನು ಅನುಸರಿಸಿದಾಗ ಭಗವಂತನನ್ನು ಪಡೆದುಕೊಳ್ಳಬಹುದು. ಇಟ್ ಈಸ್ ಪಾಸಿಬಲ್. ಸೊ ಈಶ ಸಂಗಾತ್ ವಿಲೀಯತೆ. ಸೊ ಈ ರೀತಿ ನವವಿಧ ಭಕ್ತಿಯನ್ನು ಮಾಡ್ತಾ ಇದ್ರೆ ನಾವು ಒಂದು ದಿನ ಈ ಗುಣಗಳ ಸಂಪರ್ಕವನ್ನ ಮೀರಿ ನಾವು ಭಗವದ್ಧಾಮಕ್ಕೆ ಹೋಗಬಹುದು. ರೈಟ್. ಯದ್ಗತ್ವಾ ನಾನಿ ವರ್ತಂತೆ ತದ್ಧಾಮ ಪರಮ ಮಮ
ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಃ. ಸೊ ಪರಮಾಂ ಗತಃ, ಭಗವಂತನ ಪರಮಧಾಮವನ್ನು ಪಡೆದುಕೊಂಡಾಗ ಮತ್ತೆ ಅವರು ವಾಪಸ್ ಈ ಭೂಮಿಗೆ ಬರ್ಬೇಕಂತ ಇಲ್ಲ. ಸೊ ಅದಕ್ಕೆ ಮುಕ್ತಿ ಅಂತ ಕರೀತಾರೆ. ಭಗವದ್ಧಾಮಕ್ಕೆ ಹೋಗೋದೇ ಮುಕ್ತಿ. ಮುಕ್ತಿರಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಸೊ ನಮ್ಮ ನಿಜವಾದ ಸ್ವರೂಪದಲ್ಲಿ ನಾವು ಸ್ಥಿತವಾಗ್ತೀವಿ. ರೈಟ್. ಅನ್ಯ ದೇಹಗಳನ್ನು ತ್ಯಜಿಸಿ, ಭೌತಿಕ ದೇಹವನ್ನು ತ್ಯಜಿಸಿ ನಾವು ನಮ್ಮ ಸ್ವರೂಪವಾದ ಆ, ಭಗವಂತನ ದಾಸರಾಗಿ ಆ ಸ್ವರೂಪದಲ್ಲಿ ನಾವು ಸ್ಥಿತವಾಗ್ತೀವಿ. ಸೊ ಅದೇ ಮುಕ್ತಿ. ಸೊ ಈ ರೀತಿ ಇಲ್ಲಿವರೆಗೂ ಯಮದೂತರು ತತ್ವ ಬೋಧನೆಯನ್ನು ಮಾಡಿದ್ದಾರೆ. ರೈಟ್. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು, ಅಧರ್ಮದ ದಾರಿಯನ್ನು ಹಿಡಿದವರು ನರಕಕ್ಕೆ ಹೋಗಲೇಬೇಕು, ಅವರಿಗೆ ನರಕದಲ್ಲಿ ಶಿಕ್ಷೆ ಆಗಲೇಬೇಕು ಅನ್ನುವ ತತ್ವವನ್ನು ತಿಳಿಸಿದ್ದಾರೆ. ಸೊ ಈಗ ಅಜಾಮಿಳನ ಬಗ್ಗೆ ಹೇಳ್ತಾರೆ. ಇವನ ಕೇಸ್ ತಗೊಂಡ್ರೆ ಅಜಾಮಿಳ ಈ ವಾಸ್ ಎ ಕ್ರಿಮಿನಲ್. ಅಫ್ಕೋರ್ಸ್ ಮೊದಲು ತುಂಬಾ ಚೆನ್ನಾಗಿದ್ದ ವ್ಯಕ್ತಿ, ಈ ವ್ಯಕ್ತಿ ತುಂಬಾ ಪುಣ್ಯವಂತನಾಗಿದ್ದ. ಆದರೆ ಆ ದುಸ್ಸಂಗದಿಂದ, ಹೇಗೆ ನಾವು ಈಶ ಸಂಘದಿಂದ ಮುಕ್ತರಾಗಬಹುದು, ಅದೇ ರೀತಿ ದುಸ್ಸಂಗದಿಂದ, ದುರ್ಜನರ ಸಂಘದಿಂದ ಒಬ್ಬ ವ್ಯಕ್ತಿ ಕೀಳಾಗಬಹುದು. ಸೊ ಅದಕ್ಕಾಗಿ ನಾವು ಸಜ್ಜನರ ಸಂಘವನ್ನ ಮಾಡಬೇಕು. ತ್ಯಜ ದುರ್ಜನ ಸಂಸರ್ಗಂ ಭಜ ಸಾಧು ಸಮಾಗಮ ಕುರು ಪುಣ್ಯಂ ಅಹೋರಾತ್ರಂ ಸ್ಮರ ನಿತ್ಯ ನಿತ್ಯತ. ಸೊ ಪ್ರತಿನಿತ್ಯ ನಾವು ಈ ತತ್ವದ ಬಗ್ಗೆ ಚಿಂತನೆ ಮಾಡಬೇಕು. ಸ್ಮರ ನಿತ್ಯಂ ಅನಿತ್ಯತ. ಈ ಭೌತಿಕ ಜಗತ್ತು ಅನಿತ್ಯವಾದದ್ದು, ಮತ್ತೆ ನಿತ್ಯವಾದವನು ಯಾರು? ಭಗವಂತ. ಸೊ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಸೊ ಈ ರೀತಿ ಒಳ್ಳೆಯ ಸಂಘವನ್ನ ಮಾಡಿದರೆ ನಾವು ಒಳ್ಳೆಯವರಾಗ್ತೀವಿ, ಕೆಟ್ಟವರ ಸಂಘ ಮಾಡಿದರೆ ಕೆಟ್ಟವರಾಗ್ತೀವಿ, ಭಕ್ತರ ಸಂಘ ಮಾಡಿದ್ರೆ, ಭಕ್ತರ ಸೇವೆ ಸಲ್ಲಿಸಿದರೆ ನಾವು ಭಕ್ತರಾಗ್ತೀವಿ. ಸೊ ಈ ಒಂದು ತತ್ವವನ್ನು ಇಲ್ಲಿವರೆಗೂ ತಿಳಿಸಿದ್ದಾರೆ. ಈಗ ಸ್ಪೆಸಿಫಿಕ್ ಆಗಿ ಅಜಾಮಿಳನ ಕಥೆಯನ್ನ ವರ್ಣನೆ ಮಾಡ್ತಾರೆ. ಸೊ ದಯವಿಟ್ಟು ಈಗ ಅಜಾಮಿಳನ ಕಥೆಯನ್ನು ಕೇಳಿ. ಸೊ ಇವ್ರಿಗೆ ಯಾಕೆ ನಾವು ತಗೊಂಡು ಹೋಗ್ತಾ ಇದ್ದೀವಿ, ಏನ್ ಪಾಪವನ್ನು ಮಾಡಿದ್ದಾನೆ ಅನ್ನೋದನ್ನ ಇಲ್ಲಿ ವಿವರಿಸ್ತಾರೆ. ಸೊ ಈಗ 56, 57 ಶ್ಲೋಕದಲ್ಲಿ ಅಜಾಮಿಳನ ಗುಣಗಳನ್ನು ವರ್ಣಿಸ್ತಾರೆ. ಎಂತಹ ಒಳ್ಳೆ ಗುಣಗಳಿವೆ. ಈ ಗುಣಗಳನ್ನು ಓದಿದ್ರೆ ಮಹಾಭಕ್ತ ಅಂತ ಅನಿಸ್ತದೆ. ಆದರೆ ಇಂತಹ ವ್ಯಕ್ತಿ ಕೂಡ ಕಾಲಕ್ರಮೇಣ ಅವನು ಎಲ್ಲ ಸದ್ಗುಣಗಳನ್ನು ಕಳೆದುಕೊಂಡು ರಾಕ್ಷಸನಾದ ಅಥವಾ ಪಾಪಿಯಾದ. He became a sinful person. ಅಯಂ ಹಿ ಶ್ರುತ ಸಂಪನ್ನಃ ಶೀಲವೃತ್ತ ಗುಣಾಲಯಃ ಧೃತವ್ರತೋ ಉದುರ್ತಾಂತಃ ಸತ್ಯವಾನ್ ಮಂತ್ರವಿಚ್ಯುತಿಃ ಗುರುವಗ್ನಿ ಅತಿಥಿ ವೃದ್ಧಾನಾಂ ಶುಶ್ರೂಷೂರನಹಂಕೃತಃ ಸರ್ವಭೂತ ಸುಹೃದ್ ಸಾಧು ಮಿತವಾಗ್ ಅನಸೂಯಕಃ. ಓಕೆ, ಅನಂತ ಕುಲಕರ್ಣಿ ಗುರು. ಇಲ್ಲಿ ಹೋದ್ರೆ ಸ್ಕ್ರೀನ್ ಅಲ್ಲಿ ಬಂದು ಬಂತ? ಬುಕ್ಸಲ್ಲಿ ಕಾಣಿಸ್ತಾ ಇಲ್ವಾ? ಪ್ರಾರಂಭದಲ್ಲಿ ಅನುವಾದ. ಪ್ರಾರಂಭ ಅಜಾಮಿಳ ಎಂಬ ಈ ಬ್ರಾಹ್ಮಣ ಎಲ್ಲ ವೈದಿ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ದ. ಅವನ ಸದ್ಗುಣ, ಸಚ್ಚಾರಿತ್ಯ ಮತ್ತು ಸನ್ನಡತೆಯ ಗಣಿಯಾಗಿದ್ದ. ಎಲ್ಲ ವೈದಿ ವಿಧಗಳನ್ನು ಆಚರಣೆಯಲ್ಲಿ ದೃಢವೃತ್ತಿಯಾಗಿದ್ದ. ಅವನ ಮೃದು ಸ್ವಭಾವದ ಸೌಮ್ಯ ವ್ಯಕ್ತಿಯಾಗಿದ್ದ. ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದ. ಇದಕ್ಕೂ ಮಿಗಿಲಾಗಿ ಅವನು ಸದಾ ಸತ್ಯ ನಿಷ್ಠನಾಗಿದ್ದ. ವೇದ ಮಂತ್ರಗಳ ಘೋಷಣೆಯನ್ನು ಮಾಡುವುದು ಹೇಗೆಂದು ಅವನಿಗೆ ಗೊತ್ತಿತ್ತು. ಅಲ್ಲದೆ ಅವನು ಬಹಳ ಪರಿಶುದ್ಧನೂ ಆಗಿದ್ದ. ತನ್ನ ಗುರು ಅಗ್ನಿ ದೇವ ಅತಿಥಿಗಳ ಮನೆಯ ಹಿರಿಯರ ಬಗ್ಗೆ ಅಪಾರ ಗೌರವವನ್ನು ಇಟ್ಟುಕೊಂಡಿದ್ದ. ನಿಜವಾಗಿಯೂ ಅವನ ಒಣ ಪ್ರತಿಷ್ಠೆ ಇರಲ್ಲ. ಅವನು ರುಜುಮಾರ್ಗದಲ್ಲಿದ್ದ. ಸಕಲ ಜೀವಿಗಳ ಬಗೆಗೂ ಉದಾರಿಯಾಗಿದ್ದ. ಸನ್ನಡತೆಯವನಾಗಿದ್ದ. ಅವನು ಎಂದೂ ಅರ್ಥಹೀನನಾಗಿ ಮಾತನಾಡುತ್ತಿರಲಿಲ್ಲ.
ಯಾವುದೇ ಇಲ್ಲ. ಹರೇ ಕೃಷ್ಣ. ಹ್ಮ್. ಇದು ಅಜಾಮಿಳನ ಸದ್ಗುಣಗಳು. ಶ್ರುತ ಸಂಪನ್ನ, ಚೆನ್ನಾಗಿ ಎಲ್ಲ ವೈದಿಕ ಶಾಸ್ತ್ರವನ್ನು ಓದಿದ್ದ. ಶೀಲ ವೃತ್ತ ಗುಣಾಲಯ, ಸದ್ಗುಣ, ಸಚ್ಚಾರಿತ್ರ್ಯ ಮತ್ತು ಸನ್ನಡತೆ ಗಣಿಯಾಗಿದ್ದ. ಶೀಲ, ಶೀಲ ಅಂದ್ರೆ ಚರಿತ್ರೆ. ರೈಟ್, ಅವನ ಚರಿತ್ರೆ ತುಂಬಾ ಒಳ್ಳೆಯದಾಗಿತ್ತು. ಧೃತವ್ರತಃ, ರೈಟ್, ವ್ರತವನ್ನ ಧರಿಸಿದ್ದ, ದೃಢವಾಗಿ ವ್ರತವನ್ನ ಧರಿಸಿದ್ದ. ಅಂದ್ರೆ ಎಲ್ಲ ವೈದಿಕ ವಿಧಿಗಳ ಆಚರಣೆಗಳಲ್ಲಿ ವ್ರತಿಯಾಗಿದ್ದ. ಸೊ ಈ ಗುಣಗಳಿಂದ ನಾವು ಕಲಿಬೇಕು, ನಾವು ಹೇಗೆ ಇರಬೇಕು ಅಂತ. ಇವೆಲ್ಲವೂ ಬ್ರಾಹ್ಮಣನ ಗುಣಗಳು. ಸಾಮಾನ್ಯ ಬ್ರಾಹ್ಮಣರಲ್ಲಿ ಇದೆಲ್ಲ ಕಾಣಿಸಿಕೊಡ್ತದೆ. ಸೊ ಅಂತಹ ವ್ಯಕ್ತಿ ಅಜಾಮಿಳ, ಅವನ ಪತನವಾಯಿತು. ಸೊ ಎಷ್ಟು ಕೇರ್ಫುಲ್ ಆಗಿರ್ಬೇಕು, ರೈಟ್. ಸೊ ಅಜಾಮಿಳನ ಅಂತಹ ವ್ಯಕ್ತಿ ಪತನವಾದ, ಸೊ ಸಾಮಾನ್ಯ ಜನರ ಗತಿ ಏನು, ಸಾಮಾನ್ಯ ಭಕ್ತರ ಗತಿ ಏನು? ಅದಕ್ಕಾಗಿ ವಿ ಶುಡ್ ಬಿ ವೆರಿ ಸೀರಿಯಸ್. ಮೃದು ಸ್ವಭಾವದ ಸೌಮ್ಯ ವ್ಯಕ್ತಿಯಾಗಿದ್ದ. ದಾಂತಹ, ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಿದ್ದ. ದಾಂತಹ, ಶಮೋ ದಮಃ. ದಮ ಅಂತಂದ್ರೆ ಅಂದ್ರೆ ನಿಯಂತ್ರಣ ಮಾಡುವುದು, ಇಂದ್ರಿಯಗಳನ್ನು ನಿಯಂತ್ರಿಸುವುದು. ಸತ್ಯವಾನ್, ಸದಾ ಸತ್ಯನಿಷ್ಠನಾಗಿದ್ದ. ಮಂತ್ರವಿತ್, ವೇದ ಮಂತ್ರಗಳ ಘೋಷಣೆಯನ್ನು ಮಾಡುವುದು ಹೇಗೆಂದು ಅವನಿಗೆ ಗೊತ್ತಿತ್ತು. ಸೊ ಬ್ರಾಹ್ಮಣರಲ್ಲೂ ಗ್ರೇಡೇಷನ್ಸ್ ಇದೆ. ಕೆಲವು ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿರ್ತಾರೆ, ಅದಕ್ಕೆ ಬ್ರಾಹ್ಮಣರು ಅಂತ ಕರೆಸ್ಕೊಂತಾರೆ. ಕೆಲವರಿಗೆ ಉಪನಯನ ಆಗಿರ್ತದೆ, ಅದಕ್ಕೆ ಬ್ರಾಹ್ಮಣ ಅಂತ ಕರೆಸ್ಕೊಂತಾರೆ. ಅದಕ್ಕಿಂತ ಉತ್ತಮವಾದವರು ಮಂತ್ರವನ್ನು ತಿಳಿದವರು, ಅದಕ್ಕೂ ಉತ್ತಮವಾದವರು ಮಂತ್ರದ ಅರ್ಥವನ್ನು ತಿಳಿದುಕೊಂಡವರು, ಅದಕ್ಕೂ ಉತ್ತಮವಾದರು ಮಂತ್ರದ ಅರ್ಥವನ್ನು ತಿಳಿದುಕೊಂಡು ಭಗವಂತನ ಭಕ್ತರಾಗುವುದು. ಆ ಭಗವಂತನ ಭಕ್ತರಲ್ಲೂ ಕೂಡ ಅನನ್ಯ ಭಕ್ತರು ಶ್ರೇಷ್ಠರಾದವರು. ಸೊ ಈ ರೀತಿ ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಷ್ವಪಿ ಮಹಾಮುನೆ. ಸೊ ಕೋಟಿ ಜನರಲ್ಲಿ ನಾರಾಯಣನ ಭಕ್ತನು, ಶುದ್ಧ ಭಕ್ತನು ಒಬ್ಬನೇ ಇರ್ತಾನೆ. ಅಷ್ಟು ವಿರಳ, ಕೋಟಿಷ್ವಪಿ ಮಹಾಮುನೆ. ಸೊ ಅಂತಹ ಸದ್ಭಕ್ತರ ಸಂಘವನ್ನ ಪಡೆಯುವುದು ತುಂಬಾ ಕಷ್ಟ. ಸೊ ಇಲ್ಲಿ ಅಜಾಮಿಳ ಮಂತ್ರವಿತ್ತಾಗಿದ್ದ, ಮಂತ್ರದ ಅರ್ಥ ಗೊತ್ತಿತ್ತು, ಸ್ವಚ್ಛವಾಗಿ ತುಂಬ ಪರಿಶುದ್ಧನಾಗಿದ್ದ. ರೈಟ್. ಸೊ ಪ್ರತಿದಿನ ಗುರು, ಅಗ್ನಿ, ಅತಿಥಿ, ವೃದ್ಧ ಇವರೆಲ್ಲರಿಗೂ ಸೇವೆಯನ್ನ ಸಲ್ಲಿಸ್ತಾ ಇದ್ದ. ರೈಟ್. ಗುರು, ಅಗ್ನಿ, ಅತಿಥಿ ದೇವೋಭವ, ಗುರು ದೇವೋಭವ ವೇದದಲ್ಲಿ ಹೇಳ್ತಾರೆ. ಇದರ ಅರ್ಥ ಏನು? ಅತಿಥಿ ದೇವರಲ್ಲ, ಅತಿಥಿ ಬಂದಾಗ ಅವರು ದೇವರ ಸಮಾನ ಅಂತ ಅರ್ಥ. ರೈಟ್. ಈಗೇನು ಹೇಳ್ತಾರೆ? ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ, ಅತಿಥಿ ದೇವೋಭವ, ತಂದೆಯ ದೇವರು, ತಾಯಿಯ ದೇವರು, ಅಥವಾ ಗುರುದೇವರು, ಅತಿಥಿ ದೇವರು ಅಂತ ಹೇಳ್ತಾರೆ. ದೇವರ ಸಮಾನ, ದೇವರಂತ ಅಲ್ಲ. ಅವರಿಗೆ ದೇವರ ಸಮಾನ ಗೌರವನ್ನ ಕೊಡಬೇಕು. ಸೊ ಸೊ ಆ ರೀತಿ ಗೌರವ ಕೊಟ್ಟರೆ ಭಗವಂತ ಸಂತುಷ್ಟನಾಗ್ತಾನೆ. ಯಾಕಂದ್ರೆ ಎಲ್ಲರ ಹೃದಯದಲ್ಲಿ ಭಗವಂತನಿದ್ದಾನೆ. ತಂದೆ ತಾಯಿ ಹೃದಯದಲ್ಲಿ ಭಗವಂತನಿದ್ದಾನೆ, ಗುರುಗಳ ಹೃದಯದಲ್ಲಿ ಭಗವಂತನಿದ್ದಾನೆ, ಅತಿಥಿಗಳ ಹೃದಯದಲ್ಲಿ ಭಗವಂತನಿದ್ದಾನೆ. ಸೊ ಅವ್ರಿಗೆ ಹೇಗೆ ಸೇವೆ ಮಾಡ್ತಾರೆ ಜನರು, ಅದೇ ರೀತಿ ಭಗವಂತನಿಗೆ ಸೇವೆ ಮಾಡ್ತೀವಿ, ಆ ರೀತಿ ಗೌರವನ್ನ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಸೊ ಇಟ್ ಡಸಂಟ್ ಮೀನ್ ದಟ್ ಅತಿಥಿ ಇಸ್ ಗಾಡ್, ಬಟ್ ಹಿ ಈಸ್ ಆಸ್ ಲೈಕ್ ಗಾಡ್, ಟ್ರೀಟೆಡ್ ಲೈಕ್ ಗಾಡ್, ಸೆಂಟ್ ಬೈ ಗಾಡ್. ರೈಟ್. ಅತಿಥಿಗಳನ್ನ ದೇವರೇ ಕಳಿಸಿದ್ದು ಅಂತ ನಾವು ತಿಳ್ಕೋಬೇಕು. ಅನಹಂಕೃತ, ವರ್ಣಪ್ರತಿಷ್ಠೆ ಇರಲಿಲ್ಲ ಅವನ ಹತ್ರ. ಸರ್ವಭೂತ ಸುಹೃತ್, ಸಕಲ ಜೀವಿಗಳ ಬಗೆಗೂ ಉದಾರಿಯಾಗಿದ್ದ, ಸಾಧುವಾಗಿದ್ದ. ಮಿತವಾಕ್, ಎಷ್ಟು ಬೇಕಷ್ಟೇ ಮಾತಾಡ್ತಾ ಇದ್ದ. ಅನಸೂಯಕ, ಅಸೂಯೆ ಪಡ್ತಾ ಇರಲಿಲ್ಲ. ಸೊ ಇಂತಹ ಒಳ್ಳೆ ಗುಣಗಳಿಂದ ತುಂಬಿದ ವ್ಯಕ್ತಿ ಅವನ ಪತನವಾಯಿತು. ಅದು ಹೇಗೆ? ದುಸ್ಸಂಗದಿಂದ. ಅದು ಹೇಗೆ ಅಂತ ಈಗ ಇಲ್ಲಿ ನೋಡೋಣ. ಏಕದಾಸು ವನಂ ಯಾತಃ, ಒಮ್ಮೆ ಅವನು ಕಾಡಿಗೆ ಹೋದ. ಪಿತೃ ಸಂದೇಶ ಕೃದ್ವಿಜ, ಯಾಕಂದ್ರೆ ತಂದೆ ಆದೇಶ ಕೊಟ್ಟಿದ್ದ. ಆದಾಯ ತತ ಆವೃತ್ತ ಫಲಪುಷ್ಪ ಸಮಿತ್ ಕುಶಾನ್. ಸೊ ಕಾಡಿನಲ್ಲಿ ಫಲಪುಷ್ಪ ಸಮಿತ್ ಕುಶ, ಹಣ್ಣನ್ನ ಮತ್ತೆ ಹೂಗಳನ್ನ, ಸಮಿತ್ ಯಜ್ಞ ಮಾಡೋದಕ್ಕೆ ಸಮಿತ್ ಬೇಕು, ಮತ್ತೆ ಕುಶಗ್ರಾಸ್ ದರ್ಬೆ ಹುಲ್ಲು ಬೇಕು. ಇದನ್ನೆಲ್ಲ ಸಂಗ್ರಹ ಮಾಡೋದಕ್ಕೆ ಹೋದಾಗ ಅಲ್ಲಿ ಏನ್ ನೋಡ್ತಾನೆ? ದದರ್ಶ ಕಾಮಿನಾಂ ಕಂಚಿತ್ ಕಾಮಿನಾಂ.
ಆ, ವೇಶ್ಯನ್ನ ನೋಡ್ತಾನೆ. ಶೂದ್ರಂ ಸಹ ಭುಜೀಶಯ, ಒಬ್ಬ ಶೂದ್ರನ ಜೊತೆ ಅವಳು ಇದ್ದಳು. ರೈಟ್, ಕಾಮನಾಂ ಕಿಂಚಿತ್ ಶೂದ್ರಂ ಸಹ ಭುಜಿಷ್ಯಯ ಪೀತ್ವಾ ಚ ಮಧು ಮೈರೇಯನ್, ಆದರೆ ಅವರು ಸರಾಯಿ ಕುಡಿದಿದ್ರು, ಮಧುವನ್ನು ಕುಡಿದಿದ್ರು. ಮದಾನು ಮದಾ ಘೂರ್ಣೀತ ನೇತ್ರಯ, ಅವ್ರ ಕಣ್ಣುಗಳು ಮದಮತ್ತವಾಗಿತ್ತು, ನಿಯಂತ್ರಣದಲ್ಲಿರಲಿಲ್ಲ, ಕಣ್ಣು ತಿರುಗ್ತಾ ಇತ್ತು. ಮತ್ತಯ ವಿಶ್ಲಥನ್ ನೀವ್ಯಾ ವ್ಯವೇತಂ ನಿರಪತ್ರಪಂ. ರೈಟ್, ಸೊ ಅವರ ಬಟ್ಟೆ ಲೂಸ್ ಆಗಿತ್ತು, ಯಾಕೆಂದ್ರೆ ಅವರು ಅಷ್ಟು ಕೇರ್ ಮಾಡ್ತಾ ಇರಲಿಲ್ಲ ದೇಹದ ಬಗ್ಗೆ, ಬಟ್ಟೆಗಳ ಬಗ್ಗೆ. ಸೊ ಬಟ್ಟೆ ಲೂಸ್ ಆಗಿ ಅದು ಬಾಡಿಯನ್ನ, ಶರೀರವನ್ನ ಎಕ್ಸ್ಪೋಸ್ ಮಾಡಿತ್ತು. ಕ್ರೀಡಂತಂ ಅನುಗಾಯಂತಂ, ಆಟ ಆಡ್ತಾ ಇದ್ರು ಮತ್ತೆ ಹಾಡ್ತಾ ಇದ್ರಂತೆ. ಹಸಂತಂ ಅನಯಾಂಕಿತೆ, ಮತ್ತೆ ಅವರು ನಗ್ತಾ ಇದ್ರು. ಓಕೆ, ಯಾರಾದ್ರೂ ಓದಿ. ಹರೇ ಕೃಷ್ಣ ಪ್ರಭು. ಓದ್ಲಾ? ಎಸ್. ಈಗಿರುತ್ತಾ ಒಂದು ಸಲ ಅಜಾಮಿಲನೆಂಬ ಈ ಬ್ರಾಹ್ಮಣ ತಂದೆಯ ಆದೇಶದಂತೆ ಹಣ್ಣು ಹೂಗಳನ್ನು ಸಮಿತ್ತು ಮತ್ತು ಕುಶಗಳೆಂಬ 2 ಬಗೆಯ ಹುಲ್ಲುಗಳನ್ನು ಸಂಗ್ರಹಿಸಲು ಕಾಡಿಗೆ ಹೋದ. ಮನೆಗೆ ಹಿಂತಿರುಗುವಾಗ ಹಾದಿಯಲ್ಲಿ ಅವನು ಒಬ್ಬ ಶೂದ್ರನನ್ನು ನೋಡಿದ. ಅತಿ ಕಾಮುಕನಾದ ಈ 4ನೇ ವರ್ಗದ ಮನುಷ್ಯ ನಿರ್ಲಜ್ಜನಾಗಿ ವೇಶ್ಯೆಯೊಬ್ಬಳನ್ನು ಅಪ್ಪಿಕೊಂಡು ಮುತ್ತಿಡುತ್ತಿದ್ದ. ಆ ಶೂದ್ರ ನಗುತ್ತಾ ಆಡುತ್ತಾ ಅದೇ ಸರಿಯಾದ ವರ್ತನೆಯೇನೋ ಎಂಬಂತೆ ಸುಖಿಸುತ್ತಿದ್ದ. ಆ ಶೂದ್ರ ಮತ್ತು ವೇಶ್ಯ ಇಬ್ಬರೂ ಪಾನಮತ್ತರಾಗಿದ್ದರು. ಈ ವೇಶ್ಯೆಯ ಕಣ್ಣುಗಳು ಅಮಲಿನಲ್ಲಿ ಗರಗರ ತಿರುಗುತ್ತಿದ್ದವು, ಅವಳ ಉಡುಪು ಅಸ್ತವ್ಯಸ್ತವಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಅಜಾಮಿಲ ಅವರನ್ನು ನೋಡಿದ. ಹರೇ ಕೃಷ್ಣ. ಇದು ಈ ದೃಶ್ಯವನ್ನ ನೋಡಿ. ಸೊ ಅವನ ಆಮೇಲೆ ಜಸ್ಟ್ ನೋಡ್ತಾನೆ, ನೋಡಿದ್ರೆ ಏನಾಗ್ತದೆ ಅದು ಮುಂದೆ ವಿವರಣೆ ಬರ್ತದೆ. ಸೊ ಆಗಿನ ಕಾಲದಲ್ಲಿ ಈ ರೀತಿ ದೃಶ್ಯ ತುಂಬಾ ವಿರಳವಾಗಿ ಕಾಣಿಸ್ತಾ ಇತ್ತು, ಅಲ್ಲಿ ಇಲ್ಲಿ ಎಲ್ಲೋ ಕಾಣಿಸ್ತಾ ಇತ್ತು. ರೈಟ್, ಆದರೆ ಪ್ರಭಾದಲ್ಲಿ ಹೇಳ್ತಾರೆ, ಈ ಕಲಿಯುಗದಲ್ಲಿ ನೌಡೇಸ್ ಸಚ್ ಸೀನ್ ಇಸ್ ವಿಸಿಬಲ್ ಇನ್ ಸೋ ಮೆನಿ ಪ್ಲೇಸಸ್. ರೈಟ್, ಇಂತಹ ದೃಶ್ಯಗಳು, ಅಶ್ಲೀಲ ದೃಶ್ಯಗಳು. ರೈಟ್, ಜನರು ಬಟ್ಟೆನ ಉಟ್ಕೊಳ್ಳಿಲ್ಲ. ಒಮ್ಮೆ ಮಹಾರಾಜರು, ಒಬ್ಬ ಇಸ್ಕಾನಿನ ಸನ್ಯಾಸಿಗಳು, ಅವರು ದರ್ಶನ ಕೊಡ್ತಾ ಇದ್ರು. ಪ್ರವಚನ ಕೊಟ್ಟ ಮೇಲೆ ಎಲ್ಲ ದರ್ಶನಕ್ಕೆ ಭಕ್ತರು ಬರ್ತಾ ಇದ್ರು, ಮಾತಾಡ್ತಾ ಇದ್ರು. ಆಗ ಒಂದು ಫ್ಯಾಮಿಲಿ ಬರ್ತದೆ. ಆ ಫ್ಯಾಮಿಲಿಯಲ್ಲಿ ಒಬ್ಬ ಹುಡುಗಿ ಬಟ್ಟೆ ಚೆನ್ನಾಗಿ ಉಟ್ಕೊಂಡಿರ್ಲಿಲ್ಲ, ಅಂದರೆ ಕೇವಲ ಹಾಫ್ ಡ್ರೆಸ್ ತರ ಕಾಲು ಕಾಣಿಸ್ತಾ ಇತ್ತಂತೆ, ಮತ್ತೆ ಸರಿಯಾಗಿ ಬಟ್ಟೆ ಉಟ್ಕೊಂಡಿರ್ಲಿಲ್ಲ. ಆಗ ಮಹಾರಾಜರು ತಂದೆ ತಾಯಿ ಕೇಳ್ತಾರೆ, ಯಾಕೆ ನಿಮ್ಮ ಹತ್ರ ದುಡ್ಡಿಲ್ವಾ? ಯಾಕೆ ಹರಿದಿರೋ ಬಟ್ಟೆ ಉಡ್ಸಿದೀರಾ? ಆಗ ಅವ್ರ ತಂದೆ ಹೇಳ್ತಾರೆ, ಇಲ್ಲ ಸ್ವಾಮೀಜಿ, ವಿ ಹ್ಯಾವ್ ಮನಿ, ನಮ್ಮ ಹತ್ರ ದುಡ್ಡಿಲ್ಲ. ಯಾಕೆ ಹರಿದಿರೋ ಬಟ್ಟೆ ಉಡ್ಸಿದೀರಾ? ಚೆನ್ನಾಗಿ ಉಡಿಸ್ಬೇಕು, ಬಟ್ ಫುಲ್ ಕವರ್ ಆಗಬೇಕು, ಬಟ್ ಮೈ ಎಲ್ಲ ಕವರ್ ಆಗಬೇಕು, ಮೈ ಕಾಣಿಸ್ಬಾರ್ದು. ಸೊ ಈಗಿನ ಜನ ಬಡವ್ರ ತರ ಹರಿದಿರೋ ಬಟ್ಟೆ, ಚಿಕ್ಕ ಚಿಕ್ಕ ಬಟ್ಟೆಗಳು ಉಟ್ಕೊಂತಾರೆ. ಸೊ ಡ್ರೆಸ್ಸಿಂಗ್ ಸೆನ್ಸ್, ಹೇಗೆ ಬಟ್ಟೆ ಉಟ್ಕೋಬೇಕು ಅನ್ನೋ ಒಂದು ಸೆನ್ಸ್ ಜನರಿಗಿಲ್ಲ, ಹುಡುಗರಿಗಿಲ್ಲ, ಹುಡುಗರಿಗಿಲ್ಲ. ಅಂತಹ ಒಂದು ಈಗ ವಾತಾವರಣ ಈ ಜಗತ್ತಲ್ಲಿ ಕಾಣಿಸ್ತಾ ಇದೆ. ರೈಟ್, ಸೊ ಪ್ರತಿಯೊಂದು ಜಾಗದಲ್ಲಿ ಈ ರೀತಿ ನೋಡ್ಬೋದು. ವಿಶೇಷವಾಗಿ ವಿದೇಶದಲ್ಲಿ, ಪಾಶ್ಚಾತ್ಯ ದೇಶದಲ್ಲಿ ಅದು ಹೆಚ್ಚಾಗಿದೆ. ಮತ್ತೆ ಭಾರತದಲ್ಲೂ ಬರ್ತಾ ಇದೆ, ಇಂಡಿಯಾ ಏನು ಕಮ್ಮಿ ಇಲ್ಲ. ಬೆಂಗಳೂರು ನಗರ ಕೂಡ ಕೆಲವೊಂದು ಏರಿಯಾಗಳಲ್ಲಿ ತುಂಬಾ ಹರಿದಿರೋ ಬಟ್ಟೆಯನ್ನು ಉಟ್ಕೊಂತಾರೆ. ಸೊ ಇದು ಏನಂತಾರೆ, ದಿಸ್ ಇಸ್ ನಾಟ್ ಪ್ರಾಪರ್ ಕಲ್ಚರ್. ಇದು ಭಾರತೀಯ ಸಂಸ್ಕೃತಿ ಅಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಮೇಲಿಂದ ಕೆಳಗಡೆವರೆಗೆ ಎಲ್ಲ ಬಾಡಿ ಕವರ್ ಆಗಿರಬೇಕು, ಬಾಡಿ ಎಕ್ಸ್ಪೋಸ್ ಆಗಬಾರ್ದು. ರೈಟ್, ಸೊ ಪುರುಷರು ಧೋತಿ ಕುರ್ತಾ ಅಂಗವಸ್ತ್ರ ಉಟ್ಕೋಬೇಕು, ಸ್ತ್ರೀಯರು ಸೀರೆ. ಭಾರತದಲ್ಲಿ ಎಲ್ಲರೂ ಸೀರೆ ಉಟ್ಕೊತಾ ಇದ್ರು ಅಥವಾ ಲಂಗ ಉಟ್ಕೊತಾ ಇದ್ರು. ಸೊ ಅಂತ ಒಂದು ಸಂಸ್ಕೃತಿ ನಾವು ಕೂಡ ತರಬೇಕು. ಅಟ್ಲೀಸ್ಟ್ ಭಕ್ತರ ಮಧ್ಯದಲ್ಲಿ
ಪ್ಯಾಂಟ್ ಶರ್ಟ್ ಉಟ್ಕೊಳ್ಳೋದು. ಈಗ ಹುಡುಗಿರು ಕೂಡ ಪ್ಯಾಂಟ್ ಶರ್ಟ್ ಉಟ್ಕೊಂಡು ಟೆಂಪಲಿಗೆ ಬರ್ತಾರೆ. ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಒಳ್ಳೇದು. ಅಟ್ಲೀಸ್ಟ್ ಮಂದಿರದ ವಾತಾವರಣ ಸ್ವಲ್ಪ ಶುದ್ಧವಾಗಿ ಇಟ್ಕೋಬಹುದು. ರೈಟ್, ಹೊರಗಡೆದು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ದೇವಸ್ಥಾನದಲ್ಲಿ ಆದರೂ ಇದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಆದಷ್ಟು ಚೆನ್ನಾಗಿ ಡೀಸೆಂಟ್ ಕ್ಲೋತ್ಸ್ ಉಟ್ಕೊಂಡು ಬರಬೇಕು. ಮತ್ತೆ ಯಾವ ರೀತಿ ಬಟ್ಟೆ ಉಟ್ಕೋಬೇಕಂದ್ರೆ ಜನರು ನಮ್ಮನ್ನು ನೋಡಿ ಆಕರ್ಷಿತರಾಗಬಾರ್ದು. ಗಂಡಸರೇ ಆಗಲಿ ಹೆಂಗಸರೇ ಆಗಲಿ, ಬಟ್ಟೆ ಉಟ್ಕೊಂಡ್ಮೇಲೆ ಅದು ದಟ್ ಶುಡ್ ನಾಟ್ ಅಟ್ರಾಕ್ಟ್ ಅದರ್ಸ್ ಅಟೆನ್ಷನ್. ಎಲ್ಲರ ಅಟೆನ್ಷನ್ ಕೃಷ್ಣ ಹತ್ರ ಹೋಗ್ಬೇಕು. ದೇ ಶುಡ್ ಗೆಟ್ ಅಟ್ರಾಕ್ಟೆಡ್ ಟು ಕೃಷ್ಣ, ನಾಟ್ ಟು ಅಸ್. ಆ ರೀತಿ ಸರಳವಾದ ಬಟ್ಟೆ ಅಂತಂದ್ರೆ ಹರಿದಿರೋ ಬಟ್ಟೆ ಅಥವಾ ಹಳೆ ಬಟ್ಟೆ ಅಲ್ಲ, ಡೀಸೆಂಟ್ ಆಗಿರೋ ಬಟ್ಟೆ. ಪುರುಷರು ವೈಟ್ ಧೋತಿ ಕುರ್ತಾ. ಪ್ರಭಾದರ ಸಮಯದಲ್ಲಿ ಎಲ್ಲರೂ ವೈಟ್ ಧೋತಿ ಕುರ್ತಾ ಉಟ್ಕೊಂತ ಇದ್ರು. ಆದ್ರೆ ಈಗ ಫ್ಯಾಷನ್ ಆಗಿಬಿಟ್ಟಿದೆ. ಯೆಲ್ಲೋ ಕಲರ್, ಗ್ರೀನ್ ಕಲರ್, ಬ್ಲೂ ಕಲರ್, ರೆಡ್ ಕಲರ್, ಏನೇನೋ ಬಣ್ಣ ಉಟ್ಕೊಂತಾರೆ. ಓಕೆ, ಯಾವುದೇ ಹೊರಗಡೆ ಪ್ರೋಗ್ರಾಮಿಗೆ ಹೋಗ್ಬೇಕಾದ್ರೆ ಉಟ್ಕೊಳ್ಳಿ, ಬಟ್ ಟೆಂಪಲ್ಗೆ ಬಂದಾಗ ಜನರಲಿ ವೈಟ್ ಎಲ್ಲರೂ. ದಟ್ಸ್ ಸ್ಟ್ಯಾಂಡರ್ಡ್. ನಮ್ಮ ದೇವಸ್ಥಾನದಲ್ಲಿ ಮಥುರಾ ಶಾಂಬ್ರೆ ಯಾವಾಗಲೂ ವೈಟ್ ಧೋತಿ ಕುರ್ತಾನೆ ಉಟ್ಕೊಂತಾರೆ. ಏನು ಕಲರ್ ಬಟ್ಟೆ ಉಟ್ಕೊಳ್ಳೋದೇ ಇಲ್ಲ. ಅದು ಯಾವಾಗಲೂ ಧೋತಿ ಕುರ್ತಾದಲ್ಲೇ ಇರ್ತಾರೆ ಅವರು. ರೈಟ್, ಎಂದು ಪ್ಯಾಂಟ್ ಶರ್ಟ್ 10 ವರ್ಷ ಆಯ್ತು ನೋಡ್ತಾ ಇದ್ದೀನಿ, ಎಂದು ಪ್ಯಾಂಟ್ ಶರ್ಟ್ ಉಟ್ಕೊಂಡಿದ್ದು ನೋಡಿಲ್ಲ. ಸೊ ಆ ರೀತಿ ದಟ್ ಇಸ್ ಇಂಡಿಯನ್ ಕಲ್ಚರ್. ಅಫ್ಕೋರ್ಸ್ ಕೆಲವೊಬ್ರು ಆಫೀಸ್ಗೆ ಹೋಗೋರು ಪ್ಯಾಂಟ್ ಶರ್ಟ್ ಉಟ್ಕೊಂಡು ಆಫೀಸ್ಗೆ ಹೋಗ್ಬೋದು, ಬಟ್ ವಾಪಸ್ ಬಂದ್ಮೇಲೆ ಮತ್ತೆ ಧೋತಿ ಕುರ್ತಾ ಉಟ್ಕೋಬೇಕು. ಆದಷ್ಟು ಭಾರತೀಯ ವೇಷಭೂಷೆಯನ್ನು ಧರಿಸಬೇಕು. ಸ್ತ್ರೀಯರು ಅಷ್ಟೇ, ಆಸ್ ಮಚ್ ಆಸ್ ಪಾಸಿಬಲ್ ನಮ್ಮ ಭಾರತೀಯ ಡ್ರೆಸ್ಸನ್ನೇ ಉಟ್ಕೊಳ್ಳೋದು ಒಳ್ಳೆಯದು. ಸೊ ಅದಕ್ಕೆ ಪ್ರಭಾತ್ ಹೇಳ್ತಾರೆ, ಈ ಕಲಿಯುಗದಲ್ಲಿ, ಆಧುನಿಕ ಯುಗದಲ್ಲಿ, ಸೊ ಫಾರ್ ಎ ಬ್ರಹ್ಮಚಾರಿ ಟು ರಿಮೇನ್ ವೆರಿ ಸ್ಟಡಿ ಇನ್ ಡಿಫಿಕಲ್ಟ್. ರೈಟ್, ಕಲಿಯುಗದಲ್ಲಿ ಅದಕ್ಕಾಗಿ ಬ್ರಹ್ಮಚಾರಿ ವ್ರತವನ್ನು ಪಾಲಿಸೋದು ತುಂಬ ಕಷ್ಟ. ನೆವರ್ದಲೆಸ್ ಇಫ್ ಒನ್ ಟೇಕ್ಸ್ ಟು ಕೃಷ್ಣ ಕಾನ್ಷಿಯಸ್ನೆಸ್ ವೆರಿ ಸೀರಿಯಸ್ಲಿ ಕ್ಯಾನ್ ವಿತ್ಸ್ಟ್ಯಾಂಡ್ ಪ್ರೊವೊಕೇಶನ್ ಕ್ರಿಯೇಟೆಡ್ ಬೈ ಸಿನ್. ಆದರೆ ಯಾರು ತುಂಬ ಗಂಭೀರವಾಗಿ ಕೃಷ್ಣ ಭಕ್ತಿಯನ್ನು ಸ್ವೀಕರಿಸಿದರೆ ಅವರು ಯಾವುದೇ ಒಂದು ಪ್ರಲೋಭನವನ್ನು ಎದುರಿಸಬಹುದು ಅಂತ ಹೇಳ್ತಾರೆ ಹರಿದಾಸ್ ಠಾಕೂರ್. ಮಧ್ಯರಾತ್ರಿಯಲ್ಲಿ ಒಬ್ಬಳು ವೇಶ್ಯ ಬಂದು ಅವ್ರ ಹತ್ರ ಕೂತ್ಕೋತಾರೆ, ಆದರೆ ಹರಿದಾಸ್ ಠಾಕೂರ್ ಜಪದ ಪ್ರಭಾವದಿಂದ ಅವಳೇ ಮುಕ್ತಿ ಪಡಿತಾಳೆ. ಸೊ ಇಟ್ ಇಸ್ ಪಾಸಿಬಲ್. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಸೊ ಪ್ರಭಾತ ಹೇಳ್ತಾರೆ, ಪಾಶ್ಚಾತ್ಯ ದೇಶದಲ್ಲಿ ವಿಶೇಷವಾಗಿ ಎಲ್ಲರೂ ಕುಡಿದು ಬಿದ್ದಿರ್ತಾರೆ. ಪ್ರಭಾದರು ಹಿಪ್ಪಿ ಲ್ಯಾಂಡ್ ಅಲ್ಲಿ ಇರ್ತಾ ಇದ್ರು. ಬಟ್ಲರ್ ಅವರ ನ್ಯೂಯಾರ್ಕ್ ಡೌನ್ ಟೌನ್ ಅಲ್ಲಿ ಇರ್ತಾ ಇದ್ರು. ಅಲ್ಲಿ ಎಲ್ಲರೂ ಹುಡುಗರು, ಡ್ರಗ್ಸ್ ತಗೊಳ್ಳೋರು, ದರೋಡೆ ಮಾಡುವವರು, ಕೊಲೆಗಾರರು ಎಲ್ಲ ಇರ್ತಾ ಇದ್ರು. ಅಂತಹ ಜಾಗದಲ್ಲಿ ಪ್ರಭಾದರು ಪ್ರಚಾರ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ್ದಾರೆ ಪ್ರಭಾದರು. ರೈಟ್, ಅದಕ್ಕೆ ಪ್ರಭಾತ್ ಹೇಳ್ತಾರೆ, ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರಣಶ್ಯತಿ. ಯಾರು ಗಂಭೀರವಾಗಿ ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾರೋ, ರೈಟ್, ಯಾರು ನಿಯಮಗಳನ್ನ ಪಾಲನೆ ಮಾಡ್ತಾರೋ ಭಗವಂತ ಅವರಿಗೆ ರಕ್ಷಣೆಯನ್ನು ಕೊಡ್ತಾನೆ ಅಂತ ಪ್ರಭಾತ್ ಹೇಳ್ತಾರೆ. ಅದಕ್ಕೆ ಕಲಿಯುಗದಲ್ಲಿ ಪ್ರಚಾರಕರು ಫಸ್ಟ್ ಸಾಧನೆ ಚೆನ್ನಾಗಿ ಮಾಡಬೇಕು. ಆ ಸಾಧನೆ ಚೆನ್ನಾಗಿ ಮಾಡಿದಾಗ ಪ್ರಲೋಭನೆಗಳಿಂದ ದೂರ ಇರಲು ಅಥವಾ ಅದನ್ನು ತಡೆಯಲು ಅವರಿಗೆ ಶಕ್ತಿ ಸಿಗ್ತದೆ. ಇಲ್ಲಾಂದ್ರೆ ಅವರು ಈ ಪ್ರಲೋಭನೆಗಳಿಗೆ ಮೊರೆ ಹೋಗಿದ್ದಾರೆ ಸುಮಾರು ಜನ, ಇಲ್ಲ ಅಂತಲ್ಲ. ಎಷ್ಟೊಂದು ಜನ ಹೇಗೆ ಯುದ್ಧ ಮಾಡುವಾಗ, ಸೈನಿಕರು ಯುದ್ಧ ಮಾಡುವಾಗ ಯಾರು ಫ್ರಂಟ್ ಲೈನಲ್ಲಿ ಇರ್ತಾರೆ, ಯಾರು ಮುಂದೆ ಇರ್ತಾರೆ, ಅವ್ರಿಗೆ ಗುಂಡು ತಟ್ಟುತ್ತೆ, ಹಿಂದಿಯರಿಗೆ ತಟ್ಟೋದಿಲ್ಲ. ಅದೇ ರೀತಿ ಇಸ್ಕಾನಲ್ಲೂ ಕೂಡ ಹಿಂದಿನ ಸಮಯದಲ್ಲಿ ಸುಮಾರು ಭಕ್ತರು ಪ್ರಚಾರಕ್ಕಾಗಿ ಒಂಟಿಯಾಗಿ ಹಲವಾರು ದೇಶಕ್ಕೆ ಹೋಗ್ತಾ ಇದ್ರು, ಸುತ್ತಾಡ್ತಾ ಇದ್ರು. ಮಾಯಾದ ಅಟ್ಯಾಕ್ ನೇರವಾಗಿ ಅವ್ರ ಮೇಲಿತ್ತು. ಸೊ ಕೆಲವರು ಅದಕ್ಕೆ ಬಲಿಯಾಗಿದ್ದಾರೆ. ಆದರೆ ಅವರ ಒಂದು ಬಲಿದಾನದಿಂದ ನಾವು ಈಗ ಭಕ್ತಿ ಮಾಡ್ತಾ ಇದ್ದೀವಿ. ಕರೆಕ್ಟ್, ರೈಟ್ಸ್. ನಮ್ಮ ಭಾರತದ ಗಡಿಯಲ್ಲಿ ಹಲವಾರು ಸೈನಿಕರಿದ್ದಾರೆ. ನಮಗೋಸ್ಕರ ಅವರು ತಮ್ಮ ಜೀವನವನ್ನು ಮುಡಿಪಿಟ್ಟಿದ್ದಾರೆ. ರೈಟ್, ಅವರು ಸಾಯ್ತಾರೆ ಕೆಲವೊಮ್ಮೆ ಯುದ್ಧದಲ್ಲಿ, ಆದರೆ ಅವರ ಬಲಿದಾನದಿಂದ ನಾವು ಸುರಕ್ಷಿತವಾಗಿದ್ದೀವಿ. ಅದಕ್ಕೆ ಅವರಿಗೆ ಏನು ಹೆಮ್ಮೆ ಪಡಬೇಕು. ಅವರ ಒಂದು ತ್ಯಾಗಕ್ಕಾಗಿ ನಾವು ಕೃತಜ್ಞರಾಗಿರಬೇಕು. ಅದೇ ರೀತಿ ಈ ಪ್ರಚಾರ ಕಾರ್ಯದಲ್ಲಿ ಕೆಲವೊಮ್ಮೆ ಕೆಲವೊಬ್ಬರಿಗೆ ಗಾಯ ಆಗ್ಬಹುದು, ಕೆಲವೊಬ್ಬರು ಬಲಿಯಾಗಬಹುದು. ಆದರೆ ಭಗವಂತನ ಸೇವೆಯಲ್ಲಿ ಅವರು ತೊಡಗಿದ್ರು. ಅದಕ್ಕಾಗಿ ಭಗವಂತ ಅವರಿಗೆ ಮತ್ತೆ ಆಪರ್ಚುನಿಟಿ ಕೊಡ್ತಾನೆ. ಮುಂದಿನ ಜನ್ಮದಲ್ಲಿ ಅವರು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ರೈಟ್, ಸೊ ಅದಕ್ಕಾಗಿ ಅವರ ನಿಂದನೆ ಮಾಡೋದಕ್ಕೆ ಹೋಗಬಾರದು.
ಓಕೆ, ಅದರಿಂದ ನಾವೊಂದು ಎಚ್ಚರಿಕೆ ತಗೋಬೇಕು. ಓಕೆ, ನಾವು ಎಚ್ಚರಿಕೆಯಿಂದಿರಬೇಕು. ನಾವು ಮತ್ತೆ ಅದೇ ತಪ್ಪನ್ನ ಮಾಡಬಾರದು ಅನ್ನೋ ಒಂದು ಎಚ್ಚರಿಕೆಯನ್ನು ತಗೊಂಡು ನಾವು ಗಂಭೀರವಾಗಿ ಪ್ರಾಕ್ಟೀಸ್ ಮಾಡಬೇಕು. ಭಗವಂತ ರಕ್ಷಣೆ ಕೊಡ್ತಾನೆ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತಾಃ ಪ್ರಣಶ್ಯತಿ. ಸೊ ದೇರ್ ಇಸ್ ನೋ ಫಿಯರ್, ರೈಟ್? ಅದರ್ವೈಸ್ ಅನ್ಸ್ಪೊಲ್ಯೂಷನ್ ಇಸ್ ಡೇಂಜರಸ್. ಸೊ 4 ನಿಯಮ ಪಾಲನೆ ಮಾಡಿ, ಹರೇ ಕೃಷ್ಣ ಮಂತ್ರ 16 ಮಾಲೆ ಜಪ ಮಾಡಿ. ಅಂಥವ್ರು ಭಯ ಪಡ್ಬೇಕಂತ ಇಲ್ಲ. ದಿಸ್ ಇಸ್ ನೋ ಫಿಯರ್ ಅಂತ ಪ್ರಭುಪಾದ ಹೇಳ್ತಾರೆ. ಸೊ ದಟ್ಸ್ ವೈ ಚಾಂಟ್ ಹರೇ ಕೃಷ್ಣ ವೆರಿ ಅಟೆಂಟಿವ್ಲಿ. ತಮ್ಮಲ್ಲಿ ಎಲ್ಲರೂ 16 ನೋಟ್ಸ್ ಮಾಡ್ತಾ ಇದ್ದೀರಲ್ಲ, 16 ಮಾಲೆ ಜಪ ಮಾಡೋರು? ಪ್ರಭು ಎಸ್ ಪ್ರಭು ಮಾಡ್ತಾ ಮಾಡ್ತಾ ಇದ್ದೀವಿ. ಇದ್ದೀವಿ. ಪ್ರಭು ಎಸ್. Correct, Prabhuji. ಸೊ ಪ್ರಭುಪಾದ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, 16 ಮಾಲೆ ಜಪ ಮತ್ತೆ 4 ನಿಯಮದ ಪಾಲನೆ. ಯಾರು ಇದನ್ನ ಕಟ್ಟುನಿಟ್ಟಾಗಿ ಮಾಡ್ತಾರೆ ಅವರ ಗ್ಯಾರಂಟಿ ಪ್ರಭುಪಾದರು ತಗೋತಾರೆ. ಗ್ಯಾರಂಟಿ ಆಫ್ ಟೇಕಿಂಗ್ ಬ್ಯಾಕ್ ಟು ಗಾಡ್. ಸೊ ಅದಕ್ಕಾಗಿ ಈ ನಿಯಮವನ್ನು ತಾವು ಚೆನ್ನಾಗಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಅಷ್ಟೇ ಅಲ್ಲ, ತುಂಬಾ ಅಟೆಂಟಿವ್ ಆಗಿ ಸೀರಿಯಸ್ ಆಗಿ ಜಪ ಮಾಡಬೇಕು. ಆದಷ್ಟು ಬೆಳಿಗ್ಗೆನೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಬೆಳಿಗ್ಗೆ 4:15 6:30 ಸಮಯ ಏನಿದೆ, ದಟ್ ಇಸ್ ವೆರಿ ಗುಡ್ ಟೈಮ್ ಫಾರ್ ಜಪ. ಆ ಸಮಯದಲ್ಲಿ ಜಪವನ್ನು ಮಾಡಬೇಕು ಅಂತ ಹೇಳಲಾಗಿದೆ. ಈಗ 61ನೇ ಶ್ಲೋಕ. ದೃಷ್ಟ್ವಾ ತಾಂ ಕಾಮಲಿಪ್ತೇನ ಬಾಹುನಾ ಪರಿರಂಭಿತಂ ಜಗಾಮ ಹೃಚ್ಛಯ ವಶಂ ಸಹಸೈವ ವಿಮೋಹಿತಃ. ಓದ್ಲ ಪ್ರಭುಜಿ? ಯಾರು ಓದಿಲ್ಲ? ಅವರು ಓದಿ. ನಾನು ಓದಿಲ್ಲ. ಹರೇ ಹಾ, ಕೃಷ್ಣ ಓದಿ ಪ್ರಭು ಓದ್ಲ ಪ್ರಭು. ಓದಿ. ನಾಗರತ್ನ ಮಾತಾಡಿ. ನೆಕ್ಸ್ಟ್ ನಾನು ಓದ್ತೀನಿ. ಋಷಿನದಿಂದ ಲೇಪಿತವಾಗಿದ್ದ ಆ ಶೂದ್ರನ ಬಾಹುಗಳು ವೇಷೆಯನ್ನು ಆಲಂಗಿಸಿಕೊಂಡಿದ್ದವು. ಅಜಮಿಳ ಅವಳನ್ನು ಕಂಡಾಗ ಅವನ ಹೃದಯದಲ್ಲಿ ಸುಪ್ತವಾಗಿದ್ದ ಕಾಮಿಚ್ಛೆಗಳು ಜಾಗೃತಗೊಂಡವು. ತಕ್ಷಣ ಮೋಹಿತನಾದ ಅವನು ಅವುಗಳ ವಶವರ್ತಿಯಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಯಾ ಸೊ ಅವರು ಈ ಒಂದು ಇಂಟಿಮೇಟ್ ಪೊಸಿಷನ್ ಇದ್ದ ಕಾರಣ ಆ ಒಂದು ದೃಶ್ಯ ನೋಡಿ ಅಜಾಮಿಳನಿಗೆ ಮನಸ್ಸಲ್ಲಿ ಒಂದು ವಿಚಲನೆ ಉಂಟಾಯಿತು. ಆಕ್ಚುಲಿ ಎಲ್ಲರ ಮನಸ್ಸಲ್ಲಿ ಕಾಮವಾಸನೆ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಅದು ಟ್ರಿಗರ್ ಆಗ್ತದೆ ಯಾವಾಗ? ಏನೋ ನೋಡಿದಾಗ, ರೈಟ್? ಏನೋ ಚಿತ್ರ ನೋಡಿದಾಗ ಅಥವಾ ಯಾರ ಜೊತೆ ಮೀಟ್ ಆದಾಗ ಅದು ಟ್ರಿಗರ್ ಆಗ್ತದೆ. ಅದು ಟ್ರಿಗರ್ ಆದಾಗ ಸುಮ್ಮನೆ ಕೇರ್ಫುಲ್ ಆಗಿರ್ಬೇಕು, ರೈಟ್? ಇಮಿಡಿಯೇಟ್ಲಿ ಒಂದು ಶುಡ್ ಟ್ರೈ ಟು ಕಂಟ್ರೋಲ್ ಇಟ್. ಆದರೆ ಇಲ್ಲಿ ಅಜಾಮಿಳ ಕಂಟ್ರೋಲ್ ಮಾಡೋದು ಪ್ರಯತ್ನ ಪಟ್ಟ, ಆದರೆ ಕಂಟ್ರೋಲ್ ತಪ್ಪಿ ಹೋಗಿತ್ತು, ಅದನ್ನು ನಿಯಂತ್ರಿಸೋದಕ್ಕೆ ಆಗಲಿಲ್ಲ. ಅದೇ ರೀತಿ ಜನರು ಕಾರಲ್ಲಿ ಹೋಗುವಾಗ ಬಿಲ್ ಬೋರ್ಡ್ಸ್, ದೊಡ್ಡ ದೊಡ್ಡ ಬಿಲ್ ಬೋರ್ಡ್ಸ್, ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ಸು ನ್ಯೂಸ್ ಪೇಪರಲ್ಲೂ ಬರ್ತದೆ, ಮ್ಯಾಗಝಿನ್ಸ್ ಅಲ್ಲೂ ಬರ್ತದೆ, ರೈಟ್? ಎಲ್ಲ ಕಡೆ ನೋಡಿ ಸ್ತ್ರೀಯರ ಚಿತ್ರ ಹಾಕ್ತಾರೆ ಈಗ. ಯಾಕೆಂದ್ರೆ ಅದು ಆಕ್ಚುಲಿ ಅದು ಇಟ್ ಇಸ್ ಇನ್ಸಲ್ಟ್, ರೈಟ್? ಸ್ತ್ರೀಯರನ್ನ ಬಳಸ್ತಾ ಇದ್ದಾರೆ ಏನೋ ಒಂದು ಮಾರೋದಕ್ಕೆ. ಟೂತ್ ಪೇಸ್ಟ್ ಮಾರಬೇಕು, ಅದೇ ಸ್ತ್ರೀಯ ಚಿತ್ರ. ಟೈರ್ ಮಾರಬೇಕು, ಅದೇ ಸ್ತ್ರೀ ಚಿತ್ರ. ಗೋಲ್ಡ್ ಅಥವಾ ಏನಾದ್ರು ಮಾರಬೇಕು, ಅದು ಏನೋ ಚಿತ್ರ ಹಾಕ್ತಾರೆ. ಸೊ ದೇ ಆರ್ ಯೂಸಿಂಗ್ ವುಮೆನ್ ಅಂಡ್ ಇನ್ಸಲ್ಟಿಂಗ್ ವುಮೆನ್ ಬೈ ಯೂಸಿಂಗ್ ಆಸ್ ಅಡ್ವರ್ಟೈಸಿಂಗ್ ಟು. ಸೊ ಅದು ಗೌರವ ಅಲ್ಲ. ಸೊ ದಟ್ ಇಸ್ ಆಕ್ಚುಲಿ ಇನ್ಸಲ್ಟ್ ಟು ದ ವುಮೆನ್. ಸೊ ಈ ರೀತಿ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿ ನನ್ನ ಶೋಷಣೆ ಮಾಡ್ತಾ ಇದೆ, ರೈಟ್? ಸೊ ಇದರಿಂದ ಏನಾಗ್ತದೆ? ಇಲ್ಲೊಂದು ಕ್ವಶನ್ ಬರ್ತದೆ, ವಾಟ್ ಇಸ್ ಅ ಗ್ಯಾರಂಟಿ ವಿ ವೋಂಟ್ ಫಾಲ್ ಡೌನ್ ಅಗೇನ್ ಇನ್ ನೆಕ್ಸ್ಟ್ ಲೈಫ್ ಈವನ್ ಇಫ್ ಯು ಡೂ ಭಕ್ತಿ ಇನ್ ದಿಸ್ ಲೈಫ್ ಜಸ್ಟ್ ಬಿಕಾಸ್ ವಿ ಸ್ಟಿಲ್ ಹ್ಯಾವ್ ಇಂಪ್ರೆಷನ್ಸ್ ಫ್ರಮ್ ಮೆನಿ ಬರ್ಸ್. ಹೌದು, ನಮ್ಮ ಮನಸ್ಸಲ್ಲಿ ಇಂಪ್ರೆಷನ್ಸ್ ಇದೆ, ಸಾವಿರಾರು ಕೋಟಿ ಇಂಪ್ರೆಷನ್ಸ್ ಇದೆ. ಸೊ ಅದಕ್ಕಾಗಿ ಈ ಜನ್ಮದಲ್ಲಿ ನಾವು ತೀವ್ರವಾಗಿ ಭಕ್ತಿ ಮಾಡಬೇಕಾಗ್ತದೆ. ತೀವ್ರೇಣ ಭಕ್ತಿ ಯೋಗೇನ ಹಿರೇತ ಪುರುಷ ಪರಂ. ನಾವು ಮತ್ತೆ ಚಾನ್ಸ್ ತಗೋಬಾರ್ದು. ಆದಷ್ಟು ಪ್ರಯತ್ನ ಪಡ್ಬೇಕು. ನಾವು ಆಗ್ಲಿಲ್ಲ ಅಂದ್ರೂ ಸಾಧ್ಯವಿಲ್ಲ, ಪರವಾಗಿಲ್ಲ, ಬಟ್ ಆದಷ್ಟು ಈ ಜನ್ಮದಲ್ಲಿ ನಾವು ಪ್ರಯತ್ನ ಪಡಬೇಕು. ಈ ಜನ್ಮದಲ್ಲಿ ನಾನು ಹೋಗ್ಬೇಕು ಅನ್ನೋ ಪ್ರಯತ್ನ ಪಡಬೇಕು. ನಾನು ಪ್ರಯತ್ನ ಪಟ್ಟರೆ ಭಗವಂತ ನನ್ನ ಅನುಗ್ರಹದಿಂದ ಎಲ್ಲಾ ಸಂಸ್ಕಾರಗಳು, ಎಲ್ಲ ಕೆಟ್ಟ ಏನಂತಾರೆ ಕರ್ಮಗಳು ನಾಶ ಆಗುತ್ತೆ. ಭಗವಂತ ನಮ್ಮನ್ನ ತಗೊಂಡೋಗ್ತಾನೆ. ಸೊ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಆದ್ರೆ ನಮ್ಮ ಪ್ರಯತ್ನದಲ್ಲಿ ಏನಾದರೂ ಕಮ್ಮಿ ಇದ್ರೆ ಮತ್ತೆ ನಾವು ಹುಟ್ಟಿ ಬರಬೇಕಾಗ್ತದೆ. ನಾವು ಆದಷ್ಟು ಪ್ರಯತ್ನ ಪಡಬೇಕು. ನಮ್ಮ ಪ್ರಯತ್ನ ನೋಡಿ ಭಗವಂತ ಮೆಚ್ಚಿದ್ರೆ ಒಂದು ಕ್ಷಣದಲ್ಲಿ
ಎಲ್ಲ ಕರ್ಮಗಳನ್ನು ನಾಶ ಮಾಡ್ತೇನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಒಂದು ಕ್ಷಣದಲ್ಲಿ ಸಕಲ ಕರ್ಮಗಳನ್ನು ನಾಶ ಮಾಡಬಲ್ಲ ಭಗವಂತ. ಸೊ ಭಗವಂತನ ಮೇಲೆ ವಿಶ್ವಾಸ ಇರಬೇಕು. ಸೊ ಭಗವಂತನಿಗೆ ಶರಣಾಗಬೇಕು. ಸೊ ವಿ ಶುಡ್ ಬಿ ಸಿನ್ಸಿಯರ್, ಪ್ರಾಮಾಣಿಕವಾಗಿ ಭಕ್ತಿ ಮಾಡಬೇಕು. ಸೊ ಆ ಗ್ಯಾರಂಟಿ ಭಗವಂತ ಕೊಡ್ತಾನೆ. ಸೊ ಮುಂದಿನ ಜನ್ಮದಲ್ಲಿ ಕೂಡ ನಮಗೆ ಭಕ್ತಿ ಅವಕಾಶ ಸಿಗುತ್ತೆ. ಆದರೆ ಅದನ್ನು ನಾವು ಸ್ವೀಕರಿಸಲಿಲ್ಲ ಅಂದ್ರೆ ಮತ್ತೆ ನಮ್ಮ ದುರ್ಭಾಗ್ಯ, ಅದು ಮತ್ತೆ ಹುಟ್ಟಿ ಬರಬೇಕಾಗ್ತದೆ. ಅದಕ್ಕೆ ಆದಷ್ಟು ನಾವು ಈ ಜನ್ಮವೇ ಕೊನೆ ಜನ್ಮ ಮಾಡಬೇಕು, ಮತ್ತೆ ಹುಟ್ಟಿ ಬರಬಾರದು. ಓಕೆ, ದಟ್ ಶುಡ್ ಬಿ ಅವರ್ ಗೋಲ್. ಓಕೆ, ಸ್ತಂಭಯನ್ನಾತ್ಮನಾತ್ಮಾನ್ ಯಾವತ್ ಸತ್ವಂ ಯಥಾಶ್ರುತಂ ನ ಶಶಾಕ ಸಮಾಧಾತುಂ ಮನೋ ಮದನ ವೇಪಿತಂ. ಓಕೆ, ಹರೇ ಕೃಷ್ಣ ಪ್ರಭು. ಓದ್ಲಾ ಪ್ರಭು? ಓದಿ. ನಂದವತ್ ಪ್ರಣಾಮ್ಸ್ ಪ್ರಭು. ಸ್ತ್ರೀಯನ್ನು ಕಣ್ಣೆತ್ತಿಯೂ ನೋಡಬಾರದೆಂಬ ಶಾಸ್ತ್ರ ವಿಧಿಗಳನ್ನು ತಾಳ್ಮೆಯಿಂದ ನೆನಪಿಸಿಕೊಳ್ಳಲು ಅವನು ಸಾಧ್ಯವಿದ್ದಷ್ಟು ಪ್ರಯತ್ನಿಸಿದ. ಈ ಅರಿವು ಮತ್ತು ಬುದ್ಧಿಯ ನೆರವಿನಿಂದ ಅವನು ಈ ಕಾಮೇಚ್ಛೆಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿದ. ಆದರೆ ಹೃದಯದೊಳಗಿದ್ದ ಮನ್ಮಥನ ಪ್ರಭಾವದಿಂದಾಗಿ ತನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಅವನು ವಿಫಲನಾದ. ಹರೇ ಕೃಷ್ಣ. ಪ್ರಯತ್ನ ಪಟ್ಟ. ಶಾಸ್ತ್ರದ ವಾಕ್ಯಗಳನ್ನ, ಸ್ತ್ರೀಯರನ್ನ ತಾಯಿ ತರ ನೋಡ್ಬೇಕು ಅನ್ನೋ ಶಾಸ್ತ್ರದ ವಾಕ್ಯಗಳನ್ನ ನೆನಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಸತ್ಯ ಆಗ್ಲಿಲ್ಲ, ಮತ್ತೆ ಸೋತ್ಬಿಟ್ಟ. ನ ಶಶಾಕ ಸಮಾಧಾತು ಮನೋ ಮದನ ವೇಪಿತಂ. ಮದನ ಕಾಮದಿಂದ ಚುಚ್ಚಿದ ಹೃದಯವನ್ನ ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಸೊ ಬಿಕಾಸ್ ಆಫ್ ದ ಫೋರ್ಸ್ ಆಫ್ ಮಟೀರಿಯಲಿಸ್ಟಿಕ್ ಲೈಫ್, ಪೂರ್ವ ಸಂಸ್ಕಾರದ ಕಾರಣದಿಂದ ಈ ಒಂದು ನಿಯಂತ್ರಣವನ್ನ, ಎಸ್ಪೆಷಲಿ ಇಂದ್ರಿಯ ನಿಯಂತ್ರಣವನ್ನು ಮಾಡುವುದು ತುಂಬಾ ಕಷ್ಟ. ಅನ್ಲೆಸ್ ಒನ್ ಇಸ್ ಸ್ಪೆಸಿಫಿಕಲಿ ಅಂಡರ್ ದ ಪ್ರೊಟೆಕ್ಷನ್ ಆಫ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಥ್ರೂ ಡಿವೋಷನಲ್ ಸರ್ವಿಸ್. ಭಗವಂತನ ಅನುಗ್ರಹ, ಭಗವಂತನ ರಕ್ಷಣೆ ಇಲ್ಲದೆ ಈ ಒಂದು ಇಂದ್ರಿಯ ವಾಸನೆಗಳನ್ನ ನಿಯಂತ್ರಿಸುವುದು ಅಸಾಧ್ಯ, ಇಂಪಾಸಿಬಲ್. ಓಕೆ, ನೆಕ್ಸ್ಟ್ ಶ್ಲೋಕ. ಭಾನುಕುಮಾರಿ ಮಾತಾಡಿ. ತನ್ನಿಮಿತ್ತ ಸ್ಮರವ್ಯಾಜ ಗ್ರಹಗ್ರಸ್ತೋ ವಿಚೇತನಃ ತಾಂ ಏವ ಮನಸಾ ಧ್ಯಾಯನ್ ಸ್ವಧರ್ಮಾದ್ವಿರರಾಮಃ. ಹರೇಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಸೂರ್ಯ ಚಂದ್ರರಿಗೆ ನೀಚ ಗ್ರಹಗಳಿಂದ ಗ್ರಹಣವಾಗುವ ಹಾಗೆ ಆ ಬ್ರಾಹ್ಮಣ ತನ್ನೆಲ್ಲ ಸದ್ಬುದ್ಧಿಯನ್ನು ಕಳೆದುಕೊಂಡನು. ಈ ಸನ್ನಿವೇಶದ ದುರ್ಲಭ ಪಡೆದು ಅವನು ಸದಾ ಆ ವೇಶ್ಯೆಯನ್ನೇ ಕುರಿತು ಯೋಚಿಸುತ್ತಿದ್ದ. ಸ್ವಲ್ಪ ಸಮಯದಲ್ಲಿ ಅವಳನ್ನು ತನ್ನ ಮನೆಯಲ್ಲಿ ದಾಸಿಯನ್ನಾಗಿ ಇಟ್ಟುಕೊಂಡ. ಅನಂತರ ಬ್ರಾಹ್ಮಣನು ಎಲ್ಲಾ ನಿಯಮ ತತ್ವಗಳನ್ನು ಗಾಳಿಗೆ ತೂರಿದ. ಧನ್ಯವಾದ ಪುರುಷ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈ ಅಜಾಮಿಳನನ್ನ ಬ್ರಾಹ್ಮಣನಿಗೆ ಹೋಲಿಸಿದ್ದಾರೆ. ಓಕೆ, ಅಜಾಮಿಳನನ್ನ ಸೂರ್ಯನಿಗೆ ಹೋಲಿಸಿದ್ದಾರೆ. ಮತ್ತೆ ಈ ಕಾಮವನ್ನ ಒಂದು ರಾಹುಗೆ ಹೋಲಿಸಿದ್ದಾರೆ. ಸೊ ರಾಹುವಿಂದ ಆವೃತವಾದಾಗ ಅದು ಸೂರ್ಯಗ್ರಹಣವಾಗ್ತದೆ. ಅದೇ ರೀತಿ ಅಜಾಮಿಳನಿಗೆ ಗ್ರಹಣ ಹಿಡಿತು. ಗ್ರಹಗ್ರಸ್ತೋ ವಿಚೇತನ ತಾಮೇವ ಮನಸಾ ಧ್ಯಾಯನ್ ಸ್ವಧರ್ಮಾದ್ವಿರರಾಮ. ಅವಳ ಬಗ್ಗೆನೇ ಧ್ಯಾನ ಮಾಡ್ತಾ ಇದ್ದ. ಸ್ವಧರ್ಮವನ್ನ ಬಿಟ್ಟುಬಿಟ್ಟ. ಸ್ವಧರ್ಮಾದ್ವಿರರಾಮ. ಸೊ ಎಲ್ಲಾ ಧರ್ಮವನ್ನ ಬಿಟ್ಟುಬಿಟ್ಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. So there are so many dangers in this material world that one may fall down from exalted position at any moment. ಈ ಜಗತ್ತಿನಲ್ಲಿ ಎಷ್ಟೊಂದು ಏನಂತಾರೆ ಡೇಂಜರ್ಗಳಿವೆ, ಅಪಾಯಗಳಿವೆ ಅಂತಂದ್ರೆ ಯಾವಾಗಾದರೂ ಒಬ್ಬನ ಪತನವಾಗಬಹುದು. ಅದಕ್ಕೆ ನಾವು ತುಂಬಾ ಸಾವಧಾನವಾಗಿರ್ಬೇಕು. ಸೊ ನಾವು ನಮ್ಮನ್ನ ಒಳ್ಳೆ ಅಸೋಸಿಯೇಷನ್ ಇಟ್ಕೊಂಡ್ರೆ ಮತ್ತೆ ಚೆನ್ನಾಗಿ ಜಪ ಮಾಡ್ತಾ ಇದ್ರೆ ನಾವು ಸುರಕ್ಷಿತವಾಗಿರ್ಬೋದು. ಇಲ್ಲಾಂದ್ರೆ
ಫಾಲ್ ಡೌನ್ ಗ್ಯಾರಂಟಿ. ಈ ಜಗತ್ತಿನಲ್ಲಿ ಏನಿದೆ ಫಾಲ್ ಡೌನ್ ಗ್ಯಾರಂಟಿ ಆಗ್ತದೆ. ಸೊ ಅದಕ್ಕಾಗಿ ನಾವು ಯಾವಾಗಲೂ ಭಕ್ತರ ಆಶ್ರಯದಲ್ಲಿರಬೇಕು ಮತ್ತೆ ತೀವ್ರವಾಗಿ ಸಾಧನೆಯನ್ನ ಮಾಡಬೇಕು. ಓಕೆ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಜಾಮಿಳನು ಜ್ಞಾನದಿಂದ ಅಥವಾ ಧರ್ಮದಲ್ಲಿನ ತನ್ನ ಸ್ಥಿರತೆಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ನಂತರ ಅವನು ವೈಕುಂಠವನ್ನು ಸಾಧಿಸಿದನು. ನಾಮಭಾಸದ ಮೂಲಕ ಮಾತ್ರ ತನ್ನನ್ನು ತಾನು ಪುನಃಸ್ಥಾಪಿಸಿಕೊಂಡನು. ಭಕ್ತಿಯ ಅಂತರ್ಗತ ಶಕ್ತಿಯು ಧರ್ಮ ಮತ್ತು ಜ್ಞಾನಕ್ಕಿಂತ ಶ್ರೇಷ್ಠವಾಗಿದೆ ಎಂದು ಇದು ತೋರಿಸುತ್ತದೆ. ಸೊ ಧರ್ಮವಿದೆ, ಜ್ಞಾನವಿದೆ, ಆದರೆ ಎರಡಕ್ಕಿಂತಲೂ ಉತ್ತಮವಾದದ್ದು ಭಕ್ತಿ. ಸೊ ಅದಕ್ಕೆ ಭಕ್ತಿ ಸೇವೆಯನ್ನು ನಾವು ಮಾಡಿದರೆ, ವಿಶೇಷವಾಗಿ ನಾಮ ಸಂಕೀರ್ತನೆ, ರೈಟ್, ತುಂಬಾ ಏನಂತಾರೆ ಎಚ್ಚರಿಕೆಯಿಂದ ನಾಮೋಚ್ಚಾರಣೆ ಮಾಡಿದ್ರೆ ವಿ ಕ್ಯಾನ್ ಬಿ ಪ್ರೊಟೆಕ್ಟೆಡ್. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ವಿಶ್ವಾಮಿತ್ರರು ಅವರು ತಪಸ್ ಮಾಡ್ತಾ ಇದ್ರು, ಅವ್ರು ಯೋಗ ಸಾಧನೆ ಮಾಡ್ತಾ ಇದ್ರು. ಆದರೆ ಸ್ವಲ್ಪ ವಿಚಲನೆ ಆಯಿತು. ಯಾರಿಂದ? ಮೇನಕ ಅವಳಿಂದ ಯೋಗ ಸಾಧನೆಯನ್ನು ಬಿಟ್ಟು ಅವರು ಮತ್ತೆ ಏನಂತಾರೆ ಇಂದ್ರಿಯ ಭೋಗದಲ್ಲಿ ತೊಡಗಿದ್ರು. ಶೌಬರಿ ಮುನಿ ಅವ್ರು ನೀರಿನಲ್ಲಿ ತಪಸ್ಸು ಮಾಡ್ತಾ ಇದ್ರು, ಅವ್ರು ಕೂಡ ಮಹಾಯೋಗಿಗಳು. ಆದರೆ ಅವರ ಮನಸ್ಸು ಕೂಡ ಕಲಂಕಿತವಾಯಿತು. ಯಾವುದರಿಂದ? ಒಂದು ಇದರಿಂದ ಮೀನುಗಳಿಂದ. ಆದರೆ ಭಕ್ತರ ಹೃದಯ ಎಂದು ಕಲುಷಿತವಾಗುವುದಿಲ್ಲ, ವಿಚಲಿತವಾಗುವುದಿಲ್ಲ. ಯಾಕಂದ್ರೆ ಸ್ಥಿರವಾಗಿರ್ತಾರೆ. ಶುದ್ಧ ಭಕ್ತರ ಮನಸ್ಸು ಯಾವಾಗಲೂ ಸ್ಥಿರವಾಗಿರುತ್ತದೆ. ಅಫ್ಕೋರ್ಸ್ ಪ್ರಾರಂಭಿಕ ಹಂತದಲ್ಲಿರೋ ಭಕ್ತರು ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು, ಬಟ್ ಶುದ್ಧ ಭಕ್ತರ ಮನಸ್ಸು ಯಾವಾಗಲೂ ಸ್ಥಿರವಾಗಿರ್ತದೆ. ಅದಕ್ಕಾಗಿ ಅವರು ಎಂತಹ ಒಂದು ಟೆಂಪ್ಟೇಷನ್ ಬಂದರೂ ಕೂಡ ಅವರು ಡಿಸ್ಟರ್ಬ್ ಆಗೋದಿಲ್ಲ. ಓಕೆ. 64ನೇ ಶ್ಲೋಕ. ತಾಮೇವ ತೋಷಯಾಮಾಸ ಪಿತ್ರೇಣಾರ್ಥೇನ ಯಾವತ ಗ್ರಾಮ್ಯೈರ್ಮನೋರಮೈ ಕಾಮೈ ಪ್ರಸೀದೇತ ಯಥಾ ತಥಾ. ಪ್ರಭು ಹರೇ ಕೃಷ್ಣ. ಹೌದೇ. ಈಗ ಅಜಾಮಿಳ ಆ ವೇಶ್ಯೆಯನ್ನು ಸಂತೃಪ್ತಿಯಲ್ಲಿರಿಸಲು ಅನೇಕ ಲೌಕಿಕ ಉಡುಗೊರೆಗಳನ್ನು ನೀಡುತ್ತಾ ಅವಳ ಸಂತೋಷಕ್ಕಾಗಿ ತನ್ನ ಪಿತ್ರಾರ್ಜಿತ ದ್ರವ್ಯಗಳನ್ನೆಲ್ಲ ವೆಚ್ಚ ಮಾಡತೊಡಗಿದ. ಆ ವೇಶ್ಯೆಯನ್ನು ತೃಪ್ತಿಪಡಿಸಲು ತನ್ನ ಬ್ರಾಹ್ಮಣ ಕರ್ಮಗಳನ್ನೆಲ್ಲ ತ್ಯಜಿಸಿದ. ಓಕೆ. ಸೊ ಸೊ ಗ್ರಾಮೇ ಮನೋರಮೇ ಕಾಮೇ. ಸೊ ಗ್ರಾಮ್ಯ ಅಂದ್ರೆ ಮಟೀರಿಯಲ್, ಭೌತಿಕವಾದ ವಸ್ತುಗಳನ್ನ, ಆನಂದ ಕೊಡುವಂತ ವಸ್ತುಗಳನ್ನ ಸೊ ಅವಳಿಗೆ ಒಪ್ಪಿಸ್ತಾ ಇದ್ದ. ಸೊ ಈ ರೀತಿ ಅವಳ ಮನಸ್ಸನ್ನ ಸಂತುಷ್ಟಗೊಳಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದ. ಎಲ್ಲ ಬ್ರಾಹ್ಮಣಿಕರು ಅಂದ್ರೆ ತನ್ನ ಒಳ್ಳೆ ವೃತ್ತಿಗಳನ್ನ ಬಿಟ್ಟು ಅವನು ವೇಶ್ಯ ಹಿಂದೆ ಹೋಗ್ತಾ ಇದ್ದ. ಸೊ ದಟ್ ಇಸ್ ಪ್ರಾಬ್ಲಮ್. ಸೊ ಈಗ ಅಜಾಮಿಳನ ಪತನವಾಗ್ತಾ ಇದೆ. ಸೊ ಈ ನೋಡಿ ಏನಾಯ್ತು, ಮನೆಯಲ್ಲಿರುವಂತಹ ಹೆಂಡತಿ ಮಕ್ಕಳನ್ನೇ ಹೊರಗಾಗ್ಬಿಡ್ತಾನೆ. ವಿಪ್ರಾಂ ಸ್ವಭಾರ್ಯಾಂ ಅಪ್ರೌಢಾಂ ಕುಲೇ ಮಹತಿ ಲಂಭಿತಾಂ ವಿಸಸರ್ಜಾರ್ಚಿರಾತ್ ಪ್ರಾಪಃ ಸ್ವೈರಿಣ್ಯಾಪಾಂಗ ವಿದ್ದಧೀಃ. ಯಾರಾದ್ರೂ ಪ್ರಭುಜೀಸ್ ಓದ್ತೀರಾ? ಯಾರು ಪ್ರಭುಜೀಸ್ ಓದಿಲ್ಲ ಇಲ್ಲಿವರು? ಎನಿ ಪ್ರಭುಜೀಸ್? ಪ್ರಭುಜಿ ಓದ್ಲಾ ಪ್ರಭುಜಿ? ವರದರಾಜನ್ ಪ್ರಭುಜಿ. ವೈಶ್ಯೆಯ ಕಾಮ ಕಟಾಕ್ಷದಿಂದ ಅವನ ಬುದ್ಧಿಯು ಛಿದ್ರವಾಯಿತು. ಹೀಗೆ ಬಲಿಯಾದ ಅಜಾಮಿಳ ಅವಳ ಸಾಹಚರ್ಯದಲ್ಲಿ ಪಾಪ ಕಾರ್ಯಗಳಲ್ಲಿ ನಿರತನಾದ.
ಕುಲೀನ ಬ್ರಾಹ್ಮಣ ಕುಟುಂಬದಿಂದ ಬಂದ ತನ್ನ ಬಹುಸುಂದರ ತರುಣಿ ಪತ್ನಿಯ ಸಹವಾಸವನ್ನು ಕೂಡ ತ್ಯಜಿಸಿದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಬಹು ಸುಂದರ ತರುಣಿ ಪತ್ನಿಯ ಸಾಹಸನ್ನು ಕೂಡ ತ್ಯಜಿಸಿದ. ನೋಡಿ, ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದಾರೆ. ಹೆಂಡತಿಯನ್ನು ಬಿಟ್ಟು ಇನ್ನೊಬ್ಬರ ಜೊತೆ ಸಂಬಂಧ ಬೆಳೆಸ್ಕೊಂತ ಇದ್ದಾನೆ. ಸ್ವಭಾರ್ಯಾಂ ಅಪ್ರೌಢಾಂ. ಅಪ್ರೌಢ ಅಂದ್ರೆ ಯುವತಿ, ಯೂತ್ಫುಲ್. ಅವಳ ಸಂಘವನ್ನ ಬಿಟ್ಟ. ಇದು ಅಧರ್ಮ. ಮದುವೆ ಮಾಡ್ಕೊಂಡ್ಮೇಲೆ ಪೂರ ಜೀವನ ಪರ್ಯಂತ ಆ, ಸಂಸಾರ ಮಾಡಬೇಕು. ಬಟ್ ಇಲ್ಲಿ ಅವಳನ್ನ ಬಿಟ್ಟು ಬಿಟ್ಟ. ಒಳ್ಳೆ ಪರಿವಾರದೊಳಗಿದ್ಲು. ರೈಟ್. ಮಹತಿ ಲಂಬಿತ. ಒಳ್ಳೆ ಪರಿವಾರದೊಳಗಿದ್ಲು, ಆದ್ರೆ ಅವಳನ್ನು ಕೂಡ ಬಿಟ್ಟು ಪಾಪ ಕಾರ್ಯದಲ್ಲಿ ತೊಡಗಿದ. ವಿಸರ್ಜಾ ಚಿರಾತ್ ಪಾಪ ಸ್ವೈರಿಣ್ಯಾಪಾಂಗ ವಿದ್ಧತಿ. ನೆಕ್ಸ್ಟ್ ನೋಡಿ ಏನಾಗ್ತದೆ. ಯತಸ್ತತಶ್ಚೋಪನೀನ್ಯೇ ನ್ಯಾಯತೋ ನ್ಯಾಯತೋ ಧನಂ ಭವಾರಾಶಯ ಕೌಟುಂಬ್ಯ ಕುಟುಂಬಂ ಮಂದಧೀರಯಂ. Yes. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ಅವರ್ಲ ಪ್ರಭುಜಿ, ಕೃಷ್ಣಮೂರ್ತಿ ಅವರು ಓದಿ. ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ್ದರೂ ಈ ನೀತಿಗೆಟ್ಟವನು ವೇಶ್ಯ ಸಂಘದಿಂದ ಬುದ್ಧಿಯನ್ನು ಕಳೆದುಕೊಂಡ. ನ್ಯಾಯವೋ ಅನ್ಯಾಯವೋ ಎಂದು ಲೆಕ್ಕಿಸದೆ ಹೇಗೋ ಹಣ ಸಂಪಾದಿಸಿದ. ಅದನ್ನು ವೇಶ್ಯೆಯ ಪುತ್ರ ಪುತ್ರಿಯರ ಪೋಷಣೆಗೆ ಉಪಯೋಗಿಸಿದ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಸೊ ಯಥಾತಥ ಹೇಗೋ ಸೊ ಧನವನ್ನ ಸಂಪಾದನೆ ಮಾಡಿದ. ನ್ಯಾಯ ಅಥವಾ ಅನ್ಯಾಯದಿಂದ. ಧನಂ ಬಭಾರ್ಷಯ, ಬಭಾರ ಧನವನ್ನು ಅರ್ಜನೆ ಮಾಡಿದ. ಕುಟುಂಬಿನ್ಯಾಹ, ಅವರ ಕುಟುಂಬದ ಒಂದು ಮಕ್ಕಳು ಎಲ್ಲರ ಒಂದು ಪಾಲನೆ ಪೋಷಣೆಗಾಗಿ ನ್ಯಾಯ ಅನ್ಯಾಯದಿಂದ ಸಂಪಾದನೆ ಮಾಡ್ತಾ ಇದ್ದ. ಮಂದಧೀರಯಂ, ಅವನ ಬುದ್ಧಿಯ ನಾಶವಾಗಿ ಇಟ್ಟಿತ್ತು. ಮಂದಧೀ. ಸೊ ಯಾರ ಮನಸ್ಸು ಕಾಮದಿಂದ ತುಂಬಿಕೊಂಡಿರುತ್ತೆ, ಅವರ ಮನಸ್ಸಿನಲ್ಲಿ ಏನಂತಾರೆ, ಅವರ ಬುದ್ಧಿ ನಷ್ಟವಾಗ್ತದೆ. ರೈಟ್. ಭಗವದ್ಗೀತೆಯಲ್ಲಿ ಶ್ಲೋಕ ಇದೆ ತಾನೆ, ನೆನಪಿದೆಯಾ? ಯಾವ ಶ್ಲೋಕದಲ್ಲಿ ಹೇಳ್ತಾರೆ? ಕ್ರೋಧ ಯಾವುದು? ಸಂಭೂತಿ ಕ್ರೋಧ ಕಾಮಯೇಷ ಕ್ರೋಧಯೇಷ. ಇಲ್ಲ ಇಲ್ಲ ಇಲ್ಲ, ಮನುಜ ಮಾತಾಜಿ ಹೇಳ್ತಾ ಇದ್ದಾರೆ. ಕ್ರೋಧಾತ್ ಭವತಿ ಸಮೋಹಾತ್ ಸಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ವಿಭ್ರಮಾತ್ ಬುದ್ಧಿನಾಶ ಪ್ರಣಶ್ಯತಿ. ಸ್ಮೃತಿ ಭಂಶ ಬುದ್ಧಿನಾಶ. ಸ್ಟಾರ್ಟ್ ಯಾವಾಗ ಆಗುತ್ತೆ? ಧ್ಯಾಯತ್ವ ವಿಷಯಾಂತ ಧ್ಯಾಯತೋ ವಿಷಯಾಂಕಂಸ ಸಂಗಸ್ತೇಷು ಸಂಘರ್ಷಣೆ ಕಾಮಃ ಕಾಮಾತ್ ಕ್ರೋಧ. ಸೊ ಕಾಮದಿಂದ ಕ್ರೋಧ, ಕ್ರೋಧದಿಂದ ಮೋಹ, ಮೋಹದಿಂದ ಬುದ್ಧಿ ನಷ್ಟ, ಬುದ್ಧಿ ನಷ್ಟ ಪ್ರಣಶ್ಯತಿ. ಓಕೆ. ಸೊ ಅದೇ ಆಯ್ತು ಅಜಾಮಿಳನಲ್ಲಿ. ಬುದ್ಧಿ ನಷ್ಟವಾಯಿತು, ಪತನವಾಯಿತು. ಯದಸೋ ಶಾಸ್ತ್ರಮುಲ್ಲಂಘ್ಯ ಸ್ವೈರಚಾರ್ಯ ಅತಿಗರ್ಹಿತ ಅವರ್ತತ ಚಿರಂ ಕಾಲಂ ಅಘಾಯುರಸುಚೀಮಲಾತ್. ಹರೇ ಕೃಷ್ಣ ಪ್ರಭು, ಓದ್ಲಾ? ನಾನು ಹೌದು. ಓದಿಲ್ಲ. ಹೌದು. ಈ ಬ್ರಾಹ್ಮಣ ಹೊಣೆಗೇಡಿಯಾಗಿ ಪವಿತ್ರ ಶಾಸ್ತ್ರದ ಎಲ್ಲಾ ವಿಧಿ ನಿಯಮಗಳನ್ನು ಉಲ್ಲಂಘಿಸುವುದರಲ್ಲಿಯೇ ತನ್ನ ಜೀವನದ ದೀರ್ಘಕಾಲವನ್ನು ಕಳೆದ. ದುಂದುವೆಚ್ಚ ಮಾಡುತ್ತಾ ವೇಶ್ಯೆ ಮಾಡಿದ ಆಹಾರವನ್ನು ತಿನ್ನುತ್ತಿದ್ದ. ಆದುದರಿಂದ ಅವನು ಪಾಪಪೂರಿತನಾಗಿದ್ದ, ಅಶುಚಿಯಾಗಿದ್ದ, ನಿಷಿದ್ಧ ಕರ್ಮಗಳಲ್ಲಿ ಮುಳುಗಿದ್ದ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಅಸುಚಿ ಮಲಾತ್, ಅನ್ಕ್ಲೀನ್. ಸೊ ಅವನು ಊಟ ಮಾಡ್ತಾ ಇದ್ದ. ಯಾರಿಂದ? ವೇಶ್ಯ ಮಾಡಿದ ಅಡಿಗೆಯನ್ನು ಊಟ ಮಾಡ್ತಾ ಇದ್ದ. ಸಿ, ಯಾರ ಕೈಯಿಂದ ತಿಂತೀವಿ ಅದು ತುಂಬಾ ಇಂಪಾರ್ಟೆಂಟ್. ಭಕ್ತರ ಕೈಯಿಂದ ತಿಂದರೆ ಇಟ್ಸ್ ವೆರಿ ವೆರಿ ಪವರ್ಫುಲ್. ಯಾಕಂದ್ರೆ ಅದು ಭಕ್ತಿಗೆ ಒಂದು ಅನುಕೂಲವಾಗ್ತದೆ. ಆದರೆ ನಾವು ಮಲಿನ ಮನವಿರುವ ಜನರಿಂದ, ದುಷ್ಟರಿಂದ ತಿಂದರೆ, ಅವರ ಕೈಯಿಂದ ತಿಂದರೆ ಮನಸ್ಸು ಕೆಟ್ಟೋಗ್ತದೆ. ಅದಕ್ಕೆ ಹೋಟೆಲಲ್ಲಿ ತಿನ್ನಬಾರ್ದು, ಫಾಸ್ಟ್ ಫುಡ್ ತಿನ್ನಬಾರ್ದು, ಅಂಗಡಿಯಲ್ಲಿ ಸಿಗುವಂಥ ಬಿಸ್ಕಿಟ್ಟು, ಬ್ರೆಡ್ಡು, ಜಾಮು ತಿನ್ನಬಾರ್ದು. ಯಾಕಂದ್ರೆ ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಯಾರಿಗೆ ಗೊತ್ತು. ರೈಟ್. ಯಾವ ಮನಸ್ಥಿತಿಯಲ್ಲಿ ಮಾಡಿದ್ದಾರೆ ಯಾರಿಗೆ ಗೊತ್ತು.
ಸೊ ವಿಷೈರ ಅನ್ನ ಖೈಲೆ ಮಲಿನ ಹೈಲೆ ಮನ್ನೈ ಕೃಷ್ಣರ ಸ್ಮರಣ್. ವಿಷಯಿ ಅಂದ್ರೆ ವಿಷಯಿ ಜನರ ಮಟಲಿಸ್ಟಿಕ್ ಪೀಪಲ್ ಕೈಯಿಂದ ಮಾಡಿದ ಊಟವನ್ನ ತಿಂದ್ರೆ ಮನಸ್ಸು ಮಲಿನವಾಗ್ತದೆ. ಮನಸ್ಸು ಮಲಿನವಾದರೆ ಕೃಷ್ಣನ ಸ್ಮರಣೆ ಆಗೋದಿಲ್ಲ. ಮನಸ್ಸು ಶುದ್ಧವಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ಅಂತ ಶುದ್ಧ ಮನಸ್ಸಿನಲ್ಲಿ ಭಗವಂತನ ಸ್ಮರಣೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯವಿಲ್ಲ. ಓಕೆ, ಈ ಅಧ್ಯಾಯದ ಅಂತಿಮ ಶ್ಲೋಕ. ತತೇನಂ ದಂಡಬಾಣೆ ಸಕಾಶಂ ಕೃತಕಿಲ್ಬಿಷಂ ನಿಶ್ಯಾಮೋ ಕೃತ ನಿರ್ವೇಶಾಂ ಯತ್ರ ದಂಡೇನ ಶುದ್ಧ್ಯತಿ. ಓದ್ಲ ಪ್ರಭು. ಓಕೆ, ಓದಿ. ಅನುವಾದ. ಈ ಮನುಷ್ಯ ಅಜಾಮಿಳ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿಲ್ಲ, ಆದುದರಿಂದ ಅವನ ಪಾಪ ಜೀವನದ ಕಾರಣಕ್ಕಾಗಿ ದಂಡನೆ ವಿಧಿಸಲು ಯಮರಾಜನ ಎದುರಿಗೆ ಒಯ್ಯಬೇಕು. ಅಲ್ಲಿ ಅವನ ಪಾಪ ಕಾರ್ಯದ ವ್ಯಾಪ್ತಿಗೆ ಅನುಸಾರವಾಗಿ ಅವನಿಗೆ ಶಿಕ್ಷೆಯಾಗುತ್ತದೆ. ಹೀಗೆ ಅವನು ಪರಿಶುದ್ಧನಾಗುತ್ತಾನೆ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಅಯಂ ದಂಡಪಾಣಿ ಸಕಾಶಂ ಕೃತ ಕಿಲ್ಬಿಷಂ. ಅವನು ಮಾಡಿದ ಪಾಪದ ಕಾರಣದಿಂದ ಪಾಪಗಳಿಗೆ ಅವನು ಏನ್ ಮಾಡಿಲ್ಲ, ನ ಅಕೃತ ನಿರ್ವೇಶೋ, ಅವನು ಪಶ್ಚಾತ್ತಾಪ ಪಟ್ಟಿಲ್ಲ. ಎತ್ರ ದಂಡೇನ ಶುದ್ಧತಿ, ಅದಕ್ಕೆ ಅವನಿಗೆ ದಂಡ ಕೊಟ್ಟ ಮೇಲೆ ಅವನು ಶುದ್ಧನಾಗ್ತಾನೆ. ಅದಕ್ಕಾಗಿ ದಂಡನ್ ಅರ್ಹತಿ, ಅವನಿಗೆ ದಂಡ ಕೊಡ್ಲೇಬೇಕು. ಪಶ್ಚಾತ್ತಾಪ ಮಾಡಿದ್ರೆ ಕೊಡ್ಬೇಕಾಗಿರ್ಲಿಲ್ಲ, ಆದರೆ ಪಶ್ಚಾತ್ತಾಪ ಮಾಡಲಿಲ್ಲ, ಅದಕ್ಕೆ ಅವನಿಗೆ ದಂಡ ಕೊಡಬೇಕು ಅಂತ ಯಮದೂತರು ವಿಷ್ಣು ದೂತರಿಗೆ ಹೇಳ್ತಾರೆ. ಸೊ ಈ ರೀತಿ ಅಧ್ಯಾಯ ಕಂಪ್ಲೀಟ್ ಆಗ್ತದೆ. ಇಲ್ಲಿ ಸಮರಿ. ಸೊ ಲಾಸ್ಟ್ ಒಂದು 15 ಶ್ಲೋಕ ಏನು ನೋಡಿದ್ವಿ, ಅದರ ಒಂದು ಸಮರಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಕಾಮದೃಶ್ಯ ಕಂಡನು. ನಂತರ ಕಾಮ ಎಚ್ಚರವಾಯಿತು, ಮನಸ್ಸಲ್ಲಿರುವಂಥ ಕಾಮ ಎಚ್ಚರವಾಯಿತು. ನಂತರ ಇದಕ್ಕಿದ್ದಂತೆಯೇ ಭ್ರಮೆಯಾಯಿತು, ನಿಯಂತ್ರಿಸಲು ಪ್ರಯತ್ನಿಸಿದ. ಶಾಸ್ತ್ರದ ನೆನಪಾಯಿತು, ತಡೆಯಲು ಸಾಧ್ಯವಾಗಿರಲಿಲ್ಲ. ಕಾಮದಿಂದ ಬಲವಂತವಾಗಿ ಪ್ರಜ್ಞೆ ಕಳೆದುಕೊಂಡ. ಗ್ರಹಣ ಹಿಡಿದ ಹಾಗೆ ಅವಳ ಬಗ್ಗೆ ಯೋಚಿಸಿದ. ಬ್ರಾಹ್ಮಣ ಧರ್ಮ ತ್ಯಜಿಸಿದ. ಅವಳನ್ನು ಮೆಚ್ಚಿಸಲು ಪ್ರಯತ್ನಿಸಿದನು. ವಸ್ತುಗಳಿಗೆ ಸೊ ತಂದೆ ಹಣವನ್ನು ಉಪಯೋಗಿಸಿದ. ಮತ್ತೆ ಬಲಿಪಶು ಗೌರವಾನ್ವಿತ ಪತ್ನಿಯನ್ನು ತ್ಯಜಿಸಿದ. ನಂತರ ಹೇಗೋ ಹಣ ಸಂಪಾದಿಸಿ ಅವಳು ಮತ್ತು ಮಕ್ಕಳನ್ನು ಪೋಷಿಸಿದನು. ಬೇಜವಾಬ್ದಾರಿಯಿಂದ ಜೀವನ ಕಳೆದನು. ಶಾಸ್ತ್ರವನ್ನು ಉಲ್ಲಂಘಿಸಿದನು. ಬಹಳ ಸಮಯ ಕಳೆದು ಹೋಯಿತು. ಸೊ ದಿಸ್ ಸೀಕ್ವೆನ್ಸ್. ಕಣ್ಣುಗಳ ಮೂಲಕ ಆಕರ್ಷಣೆ ಉಂಟಾಯಿತು, ಮನಸ್ಸಲ್ಲಿ ತೀವ್ರವಾದ ಬಾಂಧವ್ಯ ಉಂಟಾಯಿತು, ನಿರ್ಣಯ ಕಳೆದುಕೊಂಡ. ಅವಳು ಬೇಕು ಅಂತ ನಿರ್ಣಯ ಮಾಡಿದ. ನಿದ್ರಾಹೀನತೆ. ಸೊ ದಿಸ್ ಆರ್ ಆಲ್ ಎಫೆಕ್ಟ್ಸ್ ಆಫ್ ಅಟ್ರಾಕ್ಷನ್. ಕಾಮದ ಒಂದು ಏನಂತಾರೆ ಅಟ್ರಾಕ್ಷನ್ಸ್ ಇವು. ಫಸ್ಟ್ ಕಣ್ಣಿನಿಂದ ಆಕರ್ಷಣೆ ಉಂಟಾಗ್ತದೆ, ಮನಸ್ಸಲ್ಲಿ ತೀವ್ರವಾದ ಬಾಂಧವ್ಯ ಉಂಟಾಗ್ತದೆ, ಬೇಕು ಅನ್ನೋ ನಿರ್ಣಯ ಆಗ್ತದೆ, ನಿದ್ರೆ ಬರೋದಿಲ್ಲ, ಮತ್ತೆ ಅವರು ಸೊರಗಿ ಹೋಗ್ತಾರೆ, ಕೃಶವಾಗ್ತಾರೆ. ಬಾಹ್ಯ ವಸ್ತುಗಳಿಗೆ ನಿರಾಸಕ್ತಿ, ಕೇವಲ ಅವಳೇ ಬೇಕು, ಅವಳ ಬಗ್ಗೆನೇ ಕನಸು ಕಾಣ್ತಾ ಇರ್ತಾನೆ. ದಿಸ್ ಆರ್ ದ ಲಸ್ಟ್ ಅಟ್ಯಾಕ್ಸ್. ನಾಚಿಕೆ ಇಲ್ಲದೆ ಗಂಡು ಹೆಣ್ಣು ಒಬ್ರಿಗೊಬ್ರು ಆಕರ್ಷಿತರಾಗ್ತಾರೆ. ಕೆಲವೊಮ್ಮೆ ಓಡಿ ಹೋಗ್ತಾರೆ, ಹುಚ್ಚುತನ ಉಂಟಾಗ್ತದೆ, ದಿಗ್ಭ್ರಮೆ ಕೊಡ್ತಾರೆ. ನಂತರ ಅಲ್ಟಿಮೇಟ್ಲಿ ಡೆತ್, ಮೃತ್ಯು. ಸೊ ಕಾಮದ ಒಂದು ಪ್ರಭಾವ ಹೇಗಿದೆ ಅನ್ನೋದನ್ನ ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಈ ರೀತಿ ಸೊ ಅಜಾಮಿನ ಕೂಡ ವಿಚಲನೆ ಆಯಿತು, ವೇಶ್ಯಾವಾಟಿಕೆ ಉಂಟಾಯಿತು, ವಿಚ್ಛೇದನೆ, ಡಕಾಯಿತಿ, ಹೊಟ್ಟೆ ಬಾಕತನ, ಅಶುದ್ಧತೆ. ಸೊ ಈ ರೀತಿ ಅಜಾಮಿಳ ಪತನವಾಯಿತು. ಸೊ ನೆಕ್ಸ್ಟ್ ಇದರಲ್ಲಿ ವಿಷ್ಣು ದೂತರಿಂದ ಅಜಾಮಿಳ ವಿಮೋಚನೆ, ಅದು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡೋಣ. ಸೊ ಈ ಪ್ರಥಮ ಅಧ್ಯಾಯ ಮುಗಿದಿದೆ, 3 ಸೆಷನಲ್ಲಿ ಮುಗಿದಿದೆ. ಮುಂದಿನ ಅಧ್ಯಾಯದಲ್ಲಿ ಕೂಡ ಹರಿನಾಮದ ಬಗ್ಗೆ ಒಳ್ಳೆ ಸುಂದರವಾದ ಮಾತುಗಳನ್ನು ನಾವು ಕೇಳಬಹುದು. ಅದನ್ನು ನಾವು ನೆಕ್ಸ್ಟ್ 2ನೇ ಅಧ್ಯಾಯ 3ನೇ ಅಧ್ಯಾಯ 2 ಅಧ್ಯಾಯಗಳಲ್ಲಿ ಸೊ ಹರಿನಾಮದ ಮಹಿಮೆಯನ್ನ ವರ್ಣನೆ ಮಾಡಲಾಗಿದೆ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಕೇಳೋಣ. ಓಕೆ, ಹರೇ ಕೃಷ್ಣ. ठीक है.
ಸೊ ಮುಂದೆ 22ನೇ ತಾರೀಕು ನೆನಪಿರಲಿ, ನಮ್ಮ ಟೆಂಪಲಲ್ಲಿ ಒಂದು ಸುಂದರವಾದ ಕಾರ್ಯಕ್ರಮ ಇದೆ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ. ತಾವೆಲ್ಲರೂ ಬರಬೇಕಂತ ವಿನಂತಿ. ತಾವೆಲ್ಲರೂ ಬನ್ನಿ, ರಿಜಿಸ್ಟರ್ ಆಗಿ. ಸೊ ನಮ್ಮ ವಿನಯ್ ಗ್ರೂಪಲ್ಲಿ ಹಾಕಿರ್ತಾರೆ ರಿಜಿಸ್ಟ್ರೇಷನ್ಸ್. ಸೊ ಬೆಳಗ್ಗೆ 7:30 ಮಧ್ಯಾಹ್ನ 2 ಗಂಟೆವರೆಗೂ ವಿತ್ ಲಂಚ್, ನೈಸ್ ಕೀರ್ತನ್ಸ್, ಪ್ರಸಾದ್ ಆ್ಯಂಡ್ ಕ್ಲಾಸಸ್ ಆ್ಯಂಡ್ ಆಲ್. ಸೊ ತಾವೆಲ್ಲರೂ ಬರಬೇಕಂತ ವಿನಂತಿ. ತಾವೆಲ್ಲರೂ ರಿಜಿಸ್ಟರ್ ಆಗಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಎಸ್ ಎಸ್ ಮಾತಾಡಿ. ಪ್ರಭುಜಿ, ಅದು ಯಾಕೋ ಇದು ರಿಜಿಸ್ಟ್ರೇಷನ್ ದುಡ್ಡಿಗೆ ಅದು ಪ್ರಾಬ್ಲಮ್ ಆಗ್ತಿದೆ, ತಗೋತಾನೆ ಇಲ್ಲ. ಸೊ ಹಾಗೆ ಕೊಡ್ಬೋದಾ ದುಡ್ಡು ಅಂತ? ಹಾ ಪರವಾಗಿಲ್ಲ, ಆಗು. ನಾನು ಕಳಿಸ್ತೀನಿ ಪ್ರಭು. ಓಕೆ ಓಕೆ, ಎಸ್ ಥ್ಯಾಂಕ್ ಯು ಪ್ರಭು. ಥ್ಯಾಂಕ್ ಯು. ಓಕೆ, ಎನಿ ಕ್ವಶನ್ಸ್? ನೋ ಕ್ವಶನ್ಸ್. ಓಕೆ, ಇಲ್ಲಿಗೆ ಎಂಡ್ ಮಾಡೋಣ, ಮತ್ತೆ ಮುಂದಿನ ವಾರ ಭೇಟಿ ಆಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಶ್ರೀಲ ಪ್ರಭುಪಾದ್ ಕಿ ಧನ್ಯವಾದಗಳು. ಜೈ. ಧನ್ಯವಾದಗಳು.